ಓಕೆ, ಗುಡ್ ಮಾರ್ನಿಂಗ್ ಟು ಆಲ್ ಪಾರ್ಟಿಸಿಪೆಂಟ್ಸ್. ಇವತ್ತಿನ ಈ ಒಂದು ಟ್ರೈನಿಂಗ್ ಸೆಷನ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ಟ್ರೈನಿಂಗ್ ಸೆಷನ್ ಅನ್ನ ನಮ್ಮೆಲ್ಲರ ಗುರುಗಳಾದಂತಹ ಎಸ್.ಎನ್. ಶೆಟ್ಟಿ ಸರ್ ಅವರು ನಡೆಸಿಕೊಡಲಿದ್ದಾರೆ. ಅವರಿಗೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ. Okay, Over to you, sir. Okay, thank you very much, madam. Thank you once again. Thank you very much. Thank you for all and your ನಿಮ್ಗೆಲ್ಲ ನಾನು ಇಲ್ಲಿಂದಾನೆ ವಿಶ್ ಮಾಡ್ತಾ ಇದ್ದೀರಿ. ನೀವು once again ನೀವು ಸಿದ್ದಿಪೇಟೆ ಫ್ಯಾಕ್ಟ್ರಿಗೆ ವಿತ್ ಯುವರ್ ಟೀಮ್ ಹೋಗ್ತಾ ಇದ್ದೀರಿ. ರಿಯಲಿ ಗ್ರೇಟ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಷ್ಟು ಜನ ಹೋಗ್ತಾ ಇದ್ದೀರಿ ಮೇಡಮ್ ನೀವು ಸಿದ್ದಿಪೇಟೆಗೆ? 20 ಜನ ಸರ್. 20 ಜನ. ವಾ ಗ್ರೇಟ್ ಮೇಡಮ್, ಗ್ರೇಟ್. ಯು ಆರ್ ಆಲ್ ಕಮಿಟೆಡ್. ನೀವು 20 ಜನ ಏನು ಬೈ ಟ್ರೈನ್ ಹೋಗ್ತಾ ಇದ್ದೀರಾ, ಬೈ ಬಸ್ ಹೇಗ್ ಬುಕ್ ಮಾಡಿದ್ರಾ? ಇಲ್ಲ ಸರ್, ಇಲ್ಲಿಂದ ಹುಬ್ಳಿಯಿಂದ ಹೈದರಾಬಾದ್ ಟ್ರೈನ್ ಸರ್. ಹೈದರಾಬಾದ್ ಇಂದ ಮತ್ತೆ ಪಿಕಪ್ ಸಿದ್ದಿಪೇಟೆಗೆ ಕಂಪನಿ ಬಸ್ ಓಕೆ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾರೆ ಸರ್. 6ನೇ ತಾರೀಕು ಇಲ್ಲಿಂದ ಹೋಗ್ತೀವಿ, ಜೂನ್ 6. 9ಕ್ಕೆ ಅಲ್ಲಿಂದ ಹೈದರಾಬಾದ್ ಟು ಹುಬ್ಳಿ ಸರ್. ಓಕೆ, ವೆರಿ ಗುಡ್. ಯಾರಿಗಾರ ನೀವು ನೋಡಿ, ಇವಾಗ್ಲೂ ಇನ್ನೂ ಟೈಮ್ ಇದೆ ನಿಮ್ಗೆ ಬುಕಿಂಗ್ ಮಾಡೋದಿದ್ರೆ ನೋಡಿ. ಮೇಡಮ್ ಟೀಮ್ನವ್ರು ಹೋಗ್ತಾ ಇದ್ದಾರೆ, ಧಾರವಾಡ ಬಾರಿಯರ್ಸ್. ಅವ್ರ ಜೊತೆಗೆ ನೀವು ಸಹ ಸಿದ್ದಿಪೇಟೆ ಫ್ಯಾಕ್ಟ್ರಿಯನ್ನ ನೋಡ್ಬೋದು. ಸೊ ಅದಕ್ಕೆ ಮಾತ್ರ ನೀವು ಪೇಮೆಂಟ್ ಕಟ್ಟಬೇಕು, ಯಾಕಂದ್ರೆ ಪೇಮೆಂಟ್ ಸೀಟ್ ಅದು. ಸೊ ನೀವು ಅದಕ್ಕೆ ಹಣ ಕಟ್ಟಬೇಕಾಗ್ತದೆ. ಎಷ್ಟು ಮೇಡಮ್ ಚಾರ್ಜ್ ಮಾಡಿದ್ದಾರೆ? ಸರ್ 3900 ಅಪ್ ಅಂಡ್ ಡೌನ್ ಫೇರ್ ಎಲ್ಲ ನಮ್ದೇನೆ. ಮತ್ತೆ ಎಕ್ಸ್ಟ್ರಾ ಸಿದ್ದಿಪೇಟೆಯಲ್ಲಿ 3900 ರುಪೀಸ್ ನಾವು ಪೇ ಮಾಡಿ 2 ದಿನ ಸ್ಟೇಯಿಂಗ್ ಇದೆ ಸರ್. 7th and 8th ಜೂನ್ ಅಲ್ಲಿ 3000 ಪೇಮೆಂಟ್ ಮಾಡ್ಬೇಕಲ್ವಾ? 3900 ಸರ್. 3900 ವಿತ್ ಊಟ, ಫುಡ್, ತಿಂಡಿ, ಅಕಾಮಡೇಷನ್ ಎಲ್ಲ ಸೇರಿ. ಅಕಾಮಡೇಷನ್ ಮತ್ತೆ ನಮ್ದು ಪಿಕಪ್ ಅಂಡ್ ಡ್ರಾಪ್ ಸರ್. ಸಾರಿ, ಹೈದರಾಬಾದ್. ವೆರಿ ಗುಡ್, ವೆರಿ ಗುಡ್. ಓಕೆ, ನಿಮ್ಗೆ ಏನಾದ್ರೂ ಯಾರಿಗಾದ್ರೂ ಡೌಟ್ ಇದ್ರೆ ನೋಡಿ, ಆಲ್ರೆಡಿ ಅವರು ಹೋಗ್ತಾ ಇದ್ದಾರೆ. ನೀವು ಅವ್ರ ಜೊತೆಗೆ ಸಹ ನೀವು ಸಹ ಹೋಗ್ಬೋದು, ಎಲ್ಲಿಂದನೂ ನೀವು ಬುಕ್ ಮಾಡ್ಕೋಬಹುದು. ಬಟ್ ಯು ಹ್ಯಾವ್ ಟು ಕಮ್ ಹೈದರಾಬಾದ್. ನಿಮ್ಗೆ ಸಿಕಂದ್ರಾಬಾದ್ ಅವ್ರ ಹೈದರಾಬಾದ್ 2 ಸ್ಟೇಷನ್ ಕೊಟ್ಟಿದ್ದಾರೆ. ನೀವು ಅಲ್ಲಿ ಬೆಳಿಗ್ಗೆ ಇರಬೇಕಾಗ್ತದೆ. ಅಲ್ಲಿಂದ ಕಂಪನಿ ಪಿಕಪ್ ಮಾಡಿ ಒನ್ಸ್ ಅಗೇನ್ ನಿಮ್ಮನ್ನ ಸಿದ್ದಿಪೇಟೆ ಫ್ಯಾಕ್ಟ್ರಿಯನ್ನು ಒಂದ್ಸಲ ನೋಡಿ. ಲೈಫ್ ಅಲ್ಲಿ ಒಂದೊಂದು ಬಿಲ್ಡಿಂಗ್ ನೋಡಿದ್ರೆ ನಿಮ್ಗೆ ಶಾಕ್ ಆಗ್ತದೆ ಅಂತ ಒಂದು ಫ್ಯಾಕ್ಟ್ರಿ ಅದು. ರಿಯಲಿ ಒನ್ ಆಫ್ ದ ಬೆಸ್ಟ್ ಬಿಗ್ ಫ್ಯಾಕ್ಟ್ರಿ ಅಂತ ಹೇಳ್ಬೋದು DXN. ಸೊ ಪ್ರತಿಯೊಬ್ರು ನೀವು ಅದನ್ನ ನೋಡ್ಲಿಕ್ಕೆ ನಿಮ್ಗೊಂದು ಅವಕಾಶ ಇದೆ. ಯಾಕೆಂದ್ರೆ ಅದರ್ವೈಸ್ ನೀವು ಟಾರ್ಗೆಟ್ ಓರಿಯೆಂಟೆಡ್, ಅದು ಯಾವಾಗ್ಲೂ ನಿಮ್ಗೆ ಸಿಗುದಿಲ್ಲ. ಟಾರ್ಗೆಟ್ ಮಾಡಿದವರಿಗೆ ಸಿಗ್ತದೆ. ಬಟ್ ಈ ಸಲ ಪೇಮೆಂಟ್ ಓರಿಯೆಂಟೆಡ್. ನಿಮ್ಮ ಹತ್ರ ಹಣ ಇದ್ರೆ ಆಯ್ತು ಅಷ್ಟೇ. ಟೂರ್ ಹೋದಾಗೆ, ನೀವೀಗ ಟೂರ್ ಹೋಗುದಿಲ್ವಾ? ಇಲ್ಲಿಂದ ಗೋವಾ ಟೂರ್ ಹೋಗ್ತೀರಿ, ಉತ್ತರ ಕರ್ನಾಟಕ ಟೂರ್ ಹೋಗ್ತೀರಿ, ಅಥವಾ ಬೇರೆ ಬೇರೆ ಕಡೆ ಟೂರ್ ಹೋಗ್ತೀರಿ. ಅದೇ ತರ ಇದೊಂದು ಟೂರ್ ಅಂತ ಎಣಿಸ್ಕೊಂಡು ನೀವು ಸಿದ್ದಿಪೇಟೆ ಫ್ಯಾಕ್ಟ್ರಿಯನ್ನ ಹೇಗೆ ತಯಾರು ಮಾಡ್ತಾರೆ, ಯಾವ ರೀತಿ ಇದೆ, ಯಾವ ರೀತಿ ಎಂಟ್ರೆನ್ಸ್ ಇದೆ, ಇಲ್ಲ ನೀವು ಅಲ್ಲಿ ನಿಮ್ಮ ಸೆಲ್ಫಿ ಅಥವಾ ಫೋಟೋ ತಗೊಂಡು ಜನರಿಗೆ ತೋರಿಸ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಅದರಿಂದ ಯಾರು ಮಿಸ್ ಮಾಡಬೇಡಿ. ನಾನು ಹೇಳುದು ಅದಕ್ಕೆ, ಈಗ ಇನ್ನು ಅಡ್ವಾನ್ಸ್ ಇನ್ನೂ ಟೈಮ್ ಇದೆ. ಟ್ರೈನ್ ಬುಕ್ ಮಾಡ್ಕೊಳ್ಳಿ ಅಥವಾ ಬಸ್ ಬುಕ್ ಮಾಡ್ಕೊಳ್ಳಿ. ಹುಬ್ಳಿಯಿಂದ ಡೈರೆಕ್ಟ್ ಬಸ್ ಇದೆ, ಟ್ರೈನ್ ಇದೆ. ಸೊ ಅದರಿಂದ ನೀವು, ಅಥವಾ ನಿಮ್ಗೆ ನಮ್ಮಲ್ಲಿಂದ ಸಹ ಮಂಗಳೂರಿನ 1 or 2 days ಅಲ್ಲಿ ಟ್ರೈನ್ ಇದೆ. ಬಸ್ ಇಲ್ಲಿಂದ ನಿಮ್ಗೆ ತುಂಬಾ ಬಸ್ಸಸ್ ಇದೆ ಹೈದರಾಬಾದಿಗೆ. ನನಗೆ ಲೆಕ್ಕದಲ್ಲಿ 10 ಬಸ್ ಇರ್ಬೋದು. ಈವನ್ ನಿಮ್ಗೆ ಫ್ಲೈಟ್ ಚಾರ್ಜಸ್ ಕಮ್ಮಿ ಇದೆ, ಫ್ಲೈಟ್ ಚಾರ್ಜ್ ಕೂಡ. ಬಟ್ ಅದು ಇನ್ಕನ್ವೀನಿಯಂಟ್ ಇದೆ ಅಷ್ಟೇ. ಅದರ್ವೈಸ್ ನಿಮ್ಗೆ ಟೈಮಿಗೆ ಬೆಳಿಗ್ಗೆನೆ ಹೋಗಿ ರೀಚ್ ಆಗ್ಲಿಕ್ಕೆ ಆಗುದ್ರೆ ಇಟ್ ರೀಚಸ್ ಲೇಟ್. ಅದರಿಂದ ನಿಮ್ ಪುನಃ ಬಸ್ ಕನೆಕ್ಟಿಂಗ್ ಪ್ರಾಬ್ಲಮ್ ಆಗ್ಬೋದು. ಸೊ ಓಕೆ, ಆಲ್ ದ ಬೆಸ್ಟ್. ಓಕೆ, ಅದ್ರ ಜೊತೆಗೆ ನೀವು ತುಂಬಾ ಜನ ಈಗ ಅಂದ್ರೆ ಕೋರ್ ಟ್ರೈನಿಂಗ್ ಕೊಡ್ತಾ ಇದೀವಿ ನಾವು, ಅದು ಕುಪ್ಪಳ್ಳಿಯಲ್ಲಿ. ಸೊ ಈಗ ನೆಕ್ಸ್ಟ್ ವೀಕಲ್ಲಿ ಇದೆ, 14-15ಕ್ಕೆ. ಮಿಸ್ ಮಾಡಬೇಡಿ. ಇದಕ್ಕೂ ಕೂಡ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್. ಯಾರಿಗೆಲ್ಲ ಸೀರಿಯಸ್ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ನೀವು ಅದಕ್ಕೆ ಬನ್ನಿ. ಸುಮ್ಮನೆ ನಿಮ್ಮ ಓನ್ಲಿ ಪ್ರಾಡಕ್ಟ್ ಹೆಲ್ತ್ ನೋ ಪ್ರಾಬ್ಲಮ್, ಯು ನೀಡ್ ನಾಟ್ ವರಿ ಅಬೌಟ್ ದಟ್. ಬಟ್ ಸೀರಿಯಸ್ಲಿ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ, ಇನ್ನು 2 ವರ್ಷದಲ್ಲಿ ಫ್ರೀಡಮ್ ತಗೋಬೇಕಂದ್ರೆ ಅಂತ ಪ್ರೋಗ್ರಾಮ್ ಅನ್ನ ನೀವು ಅಟೆಂಡ್ ಆಗ್ಬೇಕಾಗ್ತದೆ. ಓಕೆ, ಸೊ ಓಕೆ, ಇವತ್ತಿನ ಪ್ರೋಗ್ರಾಮ್ಗೆ ನಾವು ಒನ್ಸ್ ಅಗೇನ್ ಬರ್ತಾ ಇದ್ದೀವಿ. ಸೊ ವಾಟ್ ಈಸ್ ಅವರ್ ಪ್ರೋಗ್ರಾಮ್, ಟುಡೇಸ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕೆಂದ್ರೆ ತುಂಬಾ ಜನ ಪ್ರಾಡಕ್ಟ್ ಅನ್ನ ಯಾವ್ದು ಯೂಸ್ ಮಾಡಬೇಕು, ಯಾವ್ದಕ್ಕೆ ಯೂಸ್ ಮಾಡಬೇಕು ಅಂತೆಲ್ಲ ಕೆಲವರಿಗೆ ಕನ್ಫ್ಯೂಷನ್ಸ್ ಇದೆ. ಸೊ ಆ ಕನ್ಫ್ಯೂಷನ್ ಅನ್ನ ನಾವು ಕರೆಕ್ಟ್ ಮಾಡ್ಲಿಕ್ಕೋಸ್ಕರ ನಾವು ಈ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ನಿಮ್ಗೆ ಇಲ್ಲಿ ನೋಡಿ, ನಾರ್ಮಲ್ ಏರ್ ವೇ ಅಂತಿದೆ. ನಾರ್ಮಲ್ ಏರ್ ವೇ ಯಾವ ರೀತಿ ಪ್ರಾಬ್ಲಮ್ ಆಗ್ತದೆ ಅಲ್ಲಿ ನೋಡಿ. ಮೇಲ್ಗಡೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಈ ಕಡೆ ಕನ್ಸ್ಟ್ರಿಕ್ಟೆಡ್ ಮ್ಯೂಕಸ್ ಏರ್ ವೇ ಅಲ್ಲಿ ಮ್ಯೂಕಸ್ ಆಗಿದೆ. ಇದನ್ನ ನೀವು ಇಮ್ಮಿಡಿಯೇಟ್, ಇದು ಶ್ವಾಸಕೋಶ ಲಂಗ್ಸ್ ಅಲ್ಲಿ ಆಗಿರ್ತದೆ, ಇಮಿಡಿಯೇಟ್ ಇದನ್ನ ಕರೆಕ್ಟ್ ಮಾಡಬೇಕು. ಅದರ್ವೈಸ್ ಇದಕ್ಕೆ ನಿಮ್ಗೆ ಉಸಿರಾಟದ ಪ್ರಾಬ್ಲಮ್ ಆಗ್ತದೆ. ಇದಕ್ಕೆ ಕಾರ್ಡಿಸೆಪ್ ನಂಬರ್ 1. ನೀವು ಗ್ಯಾನೋಡರ್ಮ ಜೊತೆಗೆ ನೀವು ಕಾರ್ಡಿಸೆಪ್ ಅನ್ನ ತಗೊಂಡ್ರೆ ಬೇಗ ಫಾಸ್ಟ್ ವರ್ಕ್ ಆಗಿ ಕರೆಕ್ಟ್ ಮಾಡ್ತದೆ.
ಸೊ ಹಾಗಾಗಿ ಏರ್ವೇ ಅನ್ನ ರಿಲೀಸ್ ಮಾಡ್ತದೆ. ಅದರ್ವೈಸ್ ನಿಮ್ಗೆ ಉಸಿರಾಟದ ಪ್ರಾಬ್ಲಮ್, ಅಸ್ತಮಾ ಪ್ರಾಬ್ಲಮ್ ಅಥವಾ ಏನು ಅಲರ್ಜಿ ಪ್ರಾಬ್ಲಮ್ ಇದೆಲ್ಲ ನಿಮ್ಗೆ ಬಂದ್ಬಿಡ್ತದೆ. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ಡಿಎಕ್ಸನ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು RGGL ಅಥವಾ ಪೇಸ್ಟ್ ಯೂಸ್ ಮಾಡಿ. ಅದ್ರ ಜೊತೆಗೆ ಈಗ ಕಾರ್ಡಿಸೆಪ್ ಅನ್ನ ನೀವು ಯೂಸ್ ಮಾಡಿ. ಕಾರ್ಡಿಸೆಪ್ ಬಂದ್ಬಿಡಿದೆ ನಿಮ್ಗೆ. ಕಾರ್ಡಿಸೆಪ್ ಆಕ್ಚುಲಿ ಕಾರ್ಡಿಸೆಪ್ ಪೌಡರ್ ಇದೆ, ಬಟ್ ಇಂಡಿಯಾದಲ್ಲಿ ಕಾರ್ಡಿಸೆಪ್ ಪೌಡರ್ ಇನ್ನು ಬರಲಿಲ್ಲ. ಕಾರ್ಡಿಸೆಪ್ ಟ್ಯಾಬ್ಲೆಟ್ಸ್ ಬಂದಿದೆ, ಕ್ಯಾಪ್ಸೂಲ್ಸ್ ಬಂದಿದೆ. ಅದನ್ನ ಕಾರ್ಡಿಸೆಪ್ ಅನ್ನ ನೀವು ಯೂಸ್ ಮಾಡಿದ್ರೆ ಬೇಗ ನೀವು ಈ ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತದೆ. ಓಕೆ, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್. ಈಗ ನಿಮ್ಗೆ ಈ ಕಾಲ್ ಎಲ್ಲ ಬ್ಯೂಟಿ ಪ್ರಕಾರ ಇಲ್ಲಿ ನಿಮ್ಗೆ ಬ್ಯೂಟಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಾಲನ್ನ ಎಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು, ಇದು ಯಾವ ರೀತಿ ಇಟ್ಕೋಬೇಕು. ಸೊ ಈಗ ನಿಮ್ಮ ಉಗುರು ಇರ್ಬೋದು, ಅಥವಾ ನಿಮ್ಮ ಏನು ಸ್ಕಿನ್ ಇರ್ಬೋದು, ಅಥವಾ ಬೆರಳುಗಳಿರ್ಬೇಕು. ನಮ್ಗೆ ಬ್ಯೂಟಿ ಇದು ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಕೊಟ್ಟಿದ್ದಾರೆ GL ಮತ್ತೆ ಸ್ಪಿರುಲಿನಾ. DL ಮತ್ತೆ ಸ್ಪಿರುಲಿನಾ ತಿನ್ನುವುದರ ಒಟ್ಟಿಗೆ ನೀವು ಇದನ್ನ ಈ ಜಾಗಕ್ಕೆ ನೀವು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ ಯಾವ್ದ್ರಲ್ಲಿ ಗ್ಯಾನೋ ಮಸಾಜ್ ಆಯಿಲ್ ಜೊತೆಗೆ ನೀವು ಅಪ್ಲೈ ಮಾಡಿ. ಅಟ್ಲೀಸ್ಟ್ ನೀವು ಒಂದು 2 hours ಇಡಬೇಕು. ಜಸ್ಟ್ ಇಟ್ಬಿಟ್ಟು ನೀವು ಅದನ್ನ ವಾಶ್ ಮಾಡಿದಾಗ ನಮ್ಮ ಸೋಪಿನಿಂದ ನಿಮ್ಮ ರಿಸಲ್ಟ್ ನಿಮ್ಗೆ 1 ತಿಂಗಳಲ್ಲೇ ನೋಡಿಬೇಕಾದ್ರೆ. ಇದಕ್ಕೆ ಆಲ್ರೆಡಿ ನಮ್ಗೆ ಹಿತಾಕ್ಷಿ ಮೇಡಮ್ ಇದ್ದಾರೆ, ಅವರು ಲಾಸ್ಟ್ ಟೈಮ್ ಅವರು ತೋರಿಸಿದ್ದಾರೆ ಇದು ಹೇಗೆ ವರ್ಕ್ ಆಗ್ತದಂತ. ಸೊ ಅದರಿಂದ ನಿಮ್ಗೆ ದಿಸ್ ಇಸ್ ಯಾರಿಗೆಲ್ಲ ಬ್ಯೂಟಿ ಕಾನ್ಶಿಯಸ್ ಇದೆ, ನಮ್ಮ ಕೈ ಬೆರಳುಗಳನ್ನು ಚೆನ್ನಾಗಿಡ್ಬೇಕು, ಎಸ್ಪೆಷಲಿ ಲೇಡೀಸ್ಗೆ ನಾನು ಹೇಳೋದು. ಸೊ ಯು ಕ್ಯಾನ್ ಟೆಲ್ ಇನ್ ಬ್ಯೂಟಿ ಪಾರ್ಲರ್ಸ್ ಗಳಿಗೆಲ್ಲ ನೀವು ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ನೋಡಿ. ಸೊ ನೆಕ್ಸ್ಟ್ ಕಿವಿಯ ತೊಂದರೆ. ನಿನ್ನೆ ಒಬ್ರು ನನಗೆ ಕಾಲ್ ಮಾಡಿ, ಸರ್ ಕಿವಿ ಸರಿ ಕೇಳುದಿಲ್ಲ, ಏನ್ ಮಾಡ್ಬೇಕು, ಅದಕ್ಕೆ ಯಾವ ಪ್ರಾಡಕ್ಟ್ ನಿಮ್ಗೆ ಎಕ್ಸ್ಟ್ರಾ ಯೂಸ್ ಆಗ್ತದೆ ಅಂತ. ಈಗ ನೋಡಿ, ನಾವು RGGL ತಗೊಳ್ತಾ ಇರ್ತೀವಿ. RGGL ಒಂದ್ ಲೆವೆಲ್ ಅಲ್ಲಿ ನಿಮ್ಗೆ ವರ್ಕ್ ಆಗ್ಲಿಕ್ಕೆ ಆಗ್ತಾ, ಯಾಕಂದ್ರೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ನಾವು ಹೇಳ್ತೀವಿ 2 to 5 years ನೀವು ತಗೋಬೇಕು ಅಂತ. ಆದ್ರೆ ಜನರಿಗೆ 5 ವರ್ಷ ಕಾಯುವ ಇದಿರುವುದಿಲ್ಲ. ಸರ್ ಇಮಿಡಿಯೇಟ್ ಅಟ್ಲೀಸ್ಟ್ 6 month ನಲ್ಲಾದ್ರೂ ಸರಿ ಮಾಡ್ಲಿಕ್ಕೆ ಏನಾದ್ರೂ ಉಂಟಾ? ಸೊ RGGL ನಿಮ್ಗೆ ನಮ್ಮ DXN ಪ್ರಾಡಕ್ಟ್ ಒಟ್ಟಿಗೆ ನೀವು ಲಯನ್ಸ್ ಮನೆ ಅಂತ ಬಂದಿದೆ. ಲಯನ್ಸ್ ಮನೆಯನ್ನ ತಗೊಳ್ಳೋದ್ರಿಂದ ಸ್ಟಾರ್ಟಿಂಗ್ ವಿತ್ 1 ಬೆಳಿಗ್ಗೆ 1 ಸಂಜೆ ತಗೊಳ್ಳಿ ಲಯನ್ಸ್ ಮನೆಯನ್ನ. ಸೊ ಈಗ ನೋಡಿ ನಿಮ್ಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಇದರಲ್ಲಿ ಕಾಣ್ತದಂತ. ಯಾಕಂದ್ರೆ ಇದು ನಿಮ್ಗೆ ಸೆಲ್ ಅನ್ನ ಕನೆಕ್ಟ್ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳ್ತಾರೆ. ಎಸ್ಪೆಷಲಿ ಬ್ರೈನ್ ಸೆಲ್. ಯಾಕಂದ್ರೆ ಬ್ರೈನ್ ಸೆಲ್ಲೇ ನಮ್ಗೆ ಎಲ್ಲವನ್ನು ಕಂಟ್ರೋಲ್ ಮಾಡ್ತದೆ. ಕಣ್ಣಿರ್ಬೋದು, ಕಿವಿ ಇರ್ಬೋದು, ಮೂಗಿರ್ಬೋದು, ಬಾಯಿ ಇರ್ಬೋದು. ಬಟ್ ಎಲ್ಲೋ ಕನೆಕ್ಟಿವಿಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಬರುವ ಚಾನ್ಸಸ್ ಇದೆ. ಸೊ ಅದರಿಂದ ನೀವು ನಮ್ಮ ಸ್ಪೆಷಲ್ ಪ್ರಾಡಕ್ಟ್ ಲಯನ್ಸ್ ಮನೆ ಬಂದಿದೆ. ಈಗ ನೀವು ಬೆಳಿಗ್ಗೆ 1 ಸಂಜೆ 1 ತಗೊಂಡ್ರೆ ನಿಮ್ಮ ಕಿವಿಯ ಏನು ಪ್ರಾಬ್ಲಮ್ ಇದೆ ಅದು ನಿಮ್ಗೆ ಇಂಪ್ರೂವ್ಮೆಂಟ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ. ಅಂದ್ರೆ ಇದು ಸೆಲ್ ಕನೆಕ್ಟಿವಿಟಿಯನ್ನ ಮಾಡ್ತದೆ, ಇಂಪ್ರೂವ್ಮೆಂಟ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸಾರಿ. ಓಕೆ, ಈಗ ನೆಕ್ಸ್ಟ್ ವಿ ವಿಲ್ ಗೋ ವಿತ್ ಅನದರ್ ಪ್ರಾಬ್ಲಮ್. ಸೊ ದಿಸ್ ಇಸ್ ಕಾಲ್ಡ್ ನಿಮ್ಗೆ ಗಾಲ್ ಬ್ಲಾಡರ್ ಅಂಡ್ ಕಾಮನ್ ಬೈಲೆ ಪ್ರಾಬ್ಲಮ್ಸ್ ಇದ್ರೆ. ಸೊ ಇಲ್ಲೂ ಕೂಡ ನಿಮ್ಗೆ ಬಟ್ ನಮ್ಗೆ ಆಂಡ್ರೋಜಿ ಇಲ್ಲಿ ಇಲ್ಲ. ಸೊ ಅದರಿಂದ ನಿಮ್ಗೆ ಇಲ್ಲಿ ನೀವು ಅದ್ರ ಬದಲು ನೀವು ನಮ್ಮ ಹತ್ರ ಅಂದ್ರೆ ಕಾಂಬಿನೇಷನ್ ಪ್ರಾಡಕ್ಟ್ ನಮ್ಮ ಹತ್ರ ಮೊರಿಂಗಾ ಇದೆ, ಗೊತ್ತಾಯ್ತು ನಿಮ್ಗೆ. ಮೊರಿಂಗಾ ಒಟ್ಟಿಗೆ ನೀವು ಕಾರ್ಡಿಸೆಪ್ ಅನ್ನ ತಗೊಂಡ್ರೆ ಈ ಲಿವರ್ ಸಂಬಂಧ, ಲಿವರ್ಗೆ ಏನಾದ್ರೂ ನಿಮ್ಗೆ ಗಾಲ್ ಬ್ಲಾಡರ್ ಸ್ಟೋನ್ ಆಗಿದ್ರೆ ಅಥವಾ ಲಿವರ್ ಸರಿ ನಿಮ್ಗೆ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಜಸ್ಟ್ ಯು ಕ್ಯಾನ್ ಟ್ರೈ ವಿತ್ ಈವನ್ DXN ಪ್ರಾಡಕ್ಟ್ ಅನ್ನ ನೀವು ತಗೊಳ್ತಾ ಇದ್ದೀರಿ. ಸ್ವಲ್ಪ ಅದನ್ನ ಫಾಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಮೊರಿಂಗಾ ಪ್ಲಸ್ ಕಾರ್ಡಿಸೆಪ್ ನಿಮ್ಗೆ ಹೆಲ್ಪ್ ಮಾಡ್ತದೆ. ಸೊ ಅದರಿಂದ ನೀವು ಇದನ್ನ ಕಾಂಬಿನೇಷನ್ ಆಗಿ ಕೊಡ್ಬೋದು. ನೆಕ್ಸ್ಟ್ ಅಸ್ತಮಾ ಮತ್ತೆ ಅಲರ್ಜಿ ಪ್ರಾಬ್ಲಮ್ ಅಂತ. ಆಕ್ಚುಲಿ ಇದು ಇಲ್ಲಿನ ಸೈಟ್ ಅಲ್ಲ, ಇದು ಫಾರಿನ್ ಸೈಟ್, ಫಾರಿನ್ PPT ಕೂಡ. ಸೊ ನಮ್ಮ ಹತ್ರ ಪ್ರಾಡಕ್ಟ್ ಇದೆ. ಯಾವ ಪ್ರಾಡಕ್ಟ್ ಇದು? ಶೀತ, ಅಲರ್ಜಿ, ಆವಾಗ ರನ್ನಿಂಗ್ ನೋಸ್ ಇದೆ. ನೀವೀಗ RGGL ತಗೊಳ್ತಾ ಇದ್ದೀರಿ, ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ 100% ಕರೆಕ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು ಅಂದ್ರೆ, ನಮ್ಮ ಹತ್ರ DXN ಬ್ಲಾಕ್ ಕ್ಯುಮಿನ್ ಸೀಡ್ ಇದೆ. ಬ್ಲಾಕ್ ಕ್ಯುಮಿನ್ ಸೀಡ್ ಅನ್ನ ನೀವು ಯೂಸ್ ಮಾಡ್ಬೋದು ನೋಡಿ. ಬ್ಲಾಕ್ ಕ್ಯುಮಿನ್ ಸೀಡ್ ಅನ್ನ ಯೂಸ್ ಮಾಡಿ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತದೆ. ಆದ್ರಿಂದ ಏನು ಒಂದೊಂದು ಕೊಟ್ಟರು ಸಾಕು, ಜಾಸ್ತಿ ಕೊಡ್ಬೇಕಂತಿರೋದಲ್ಲ. ತುಂಬಾ ರನ್ನಿಂಗ್ ನೋಸ್ ಇರ್ತದೆ, ಯಾವಾಗ್ಲೂ ಶೀತ ಆಗುದು, ಯಾವಾಗ್ಲೂ ನೆಗಡಿ ಆಗುದು. ಸೊ ಅದನ್ನ ನೀವು ಕರೆಕ್ಟ್ ಮಾಡ್ಲಿಕ್ಕೆ. ಬಟ್ ಇಂಡಿಯಾದಲ್ಲಿ ನಿಮ್ಗೆ ಈಗ ಸಿಟೋಪನ್ ಸಿರಪ್ ಸಹ ಇದೆ,
ಬಟ್ ಅದೆಲ್ಲ ನಿಮ್ಗೆ ಟೆಂಪ್ರವರಿ ಆಗಿ ವರ್ಕ್ ಆಗ್ತದೆ ಹೊರತು ಪರ್ಮನೆಂಟ್ ಸೊಲ್ಯೂಷನ್ ಏನಂದ್ರೆ ಒಳಗೆ ಸರಿ ಮಾಡಬೇಕು. ಅದಕ್ಕೆ ನಿಮ್ಗೆ ದಿಸ್ ಪ್ರಾಡಕ್ಟ್ ವಿಲ್ ನಿಮ್ಗೆ ಹೆಲ್ಪ್ ಆಗ್ತದೆ. ಅದೇ ಕಲೋಂಜಿ ಅಲ್ವಾ ಸರ್ ಅದು? ಎಸ್ ದಟ್ ಇಸ್ ಕಲೋಂಜಿ, ಕರೆಕ್ಟ್, ಯು ಆರ್ ರೈಟ್, 100% ಕಲೋಂಜಿ. ಈಗ ಇನ್ನು ನಿಮ್ಗೆ ಇಲ್ಲಿ ನೋಡಿ ಹೇಗಿದ್ದಾರೆ ಅಂತ. ಸೊ ನಿಮ್ಗೆ ಬಾಡಿ ಬಿಲ್ಡ್ ಮಾಡ್ಬೇಕು ಅಂತಿದ್ರೆ, ಬಾಡಿ ಬಿಲ್ಡ್ ಮಾಡ್ಬೇಕು ನನಗೆ ತುಂಬಾ ಜನ ನೋಡಿ ಈಗ ಬೇರೆ ಜಿಮ್ಮಿಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಏನೇನೋ ಸ್ಟೆರಾಯ್ಡ್ ಬೇಸ್ ಪ್ರಾಡಕ್ಟ್ ಅನ್ನ ತಗೊಳ್ತಾರೆ, ಮತ್ತೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಅವರಿಗೆ ನಾವು ಹೇಳುದು ಸ್ಪಿರುಲಿನಾ ಸೀರಿಯಲ್ ನಂಬರ್ 1 ಇದೆ ನೋಡಿ, ನಮ್ಮ ಹತ್ರ ಸ್ಪಿರುಲಿನಾ ಇದೆ, ಸ್ಪಿರುಲಿನಾ ಸೀರಿಯಲ್ ಕೂಡ ಇದೆ. ದಟ್ ಈಸ್ ಆಲ್ ಬೆಟರ್ ಫಾರ್ ಯು. ಇನ್ನು ನೀವು ಸ್ಟ್ಯಾಮಿನಾವನ್ನು ಇಂಪ್ರೂವ್ ಮಾಡ್ಬೇಕಾದ್ರೆ, ಅಂದ್ರೆ ಇದು ಫಾರಿನ್ ಸೈಟ್ ಆಗಿದೆ, ಕೆಲವು ಕಂಟ್ರೀಸ್ ನಲ್ಲಿ ಕೆಲವು ಪ್ರಾಡಕ್ಟ್ ಇಲ್ಲ. ನಮ್ಗೆ ಇಂಡಿಯಾದಲ್ಲಿ ನಿಮ್ಗೆ 100% ನಿಮ್ಗೆ ಅಶ್ವಗಂಧ ಇದೆ, ಅದು ಸಹ ನಿಮ್ಗೆ ಸ್ಟ್ಯಾಮಿನಕ್ಕೆ ಒಳ್ಳೇದಾಗ್ತದೆ. ಅದರ ಜೊತೆಗೆ ನಿಮ್ಗೆ ಪಿನಾಕ್ಸ್ ಜಿನ್ಸಿಂಗ್ ಸಹ ನಮ್ಮ ಜೊತೆಗಿದೆ. ಜಿನ್ಸಿಂಗ್ ಇಸ್ ವೆರಿ ಗುಡ್ ಫಾರ್ ನಿಮ್ಮ ಏನು 6 ಪ್ಯಾಕ್ 4 ಪ್ಯಾಕ್ ಮಾಡಬೇಕು, ಮಸಲ್ ನ ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅದ್ರ ಜೊತೆಗೆ ನೀವು ಅದನ್ನ ಕೊಡಬಹುದು. 100% ನಮ್ಗೆ ಆರ್ಗ್ಯಾನಿಕ್ ಇದೆ ನೋಡಿ. ಸೊ ಹಾಗಾಗಿ ಈ ಬೆನಿಫಿಟ್ ಯಾರಿಗೆಲ್ಲ ಮಾಡ್ತಾ ಇದ್ದಾರೆ, ಜಿಮ್ ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ಮಾತಾಡಬಹುದು. ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್, ಈಗ ನೀವು ಯಾವಾಗ್ಲೂ ಕೆಲವು ಲೇಡೀಸ್ ಇರ್ತಾರೆ, ಯಾವಾಗ್ಲೂ ಡಲ್ ಆಗಿರ್ತಾರೆ. ಯಾಕೆ ಡಲ್ ಆಗಿರ್ತಾರೆ ಅಂದ್ರೆ, ಅವರಿಗೆ ನಿಮ್ಗೆ ನೋಡಿ ನಮ್ಮಿಂದ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ, ಅವರಿಗೆ ಎವ್ರಿ ಮಂತ್ ಏನಾಗ್ತದೆ, ಮೆನ್ಸಸ್ ಆಗ್ತದೆ. ಸೊ ನಿಮ್ಗೆ ಅದು ಪೀರಿಯಡ್ ಇದೆ 30 days 29 days ಅವರಿಗೆ ಅದೇ 100% ಏನು ಅವರ ವೇಸ್ಟ್ ಇದೆ ಅದು ಹೊರಗೆ ಹೋಗ್ಲೇಬೇಕು ಬಾಡಿಯಿಂದ. ಕೆಲವರಿಗೆ ಅದು ಹೊರಗೆ ಹೋಗ್ಬೇಕಾದ್ರೆ ತುಂಬಾ ಪೇಯ್ನು, ಪುನಃ ಸಂಕಟ, ತುಂಬಾ ನೋವುಗಳನ್ನ ಅವರು ಅದನ್ನ ಅನುಭವಿಸ್ತಾ ಇರ್ತಾರೆ. ಕೆಲವರು ಹೇಳ್ತಾರೆ, ಕೆಲವರು ಹೇಳುವುದಿಲ್ಲ. ನೋಡಿ ಈಗ ಈ ಲೇಡಿ ನೋಡಿ ಎದುರುಗಡೆ ಕಾಣ್ತಾ ಇದೆ ಅಲ್ಲಿ ನೋಡಿ ಲೇಡಿ, ಅವಳಿಗೆ ನಿಮ್ಗೆ ಕಾಣಿಸ್ತಾ ಇಲ್ವಾ ಸ್ಕ್ರೀನ್ ಸೈಡ್? ಹಲೋ, ಕಾಣಿಸ್ತಾ ಉಂಟಲ್ಲ? ಓಕೆ. ಸೊ ಈಗ ನೋಡಿ ಅವರು ನಿಮ್ಗೆ ನಿಮ್ ಹಾಗೆ ಕುಣಿದಾಡ್ತಾ ಇರಬೇಕು, ಚೆನ್ನಾಗಿ ನಗ್ನಗ್ತಾ ಇರಬೇಕು, ಅವರ ಆಕ್ಟಿವಿಟಿ ಕರೆಕ್ಟ್ ಇರಬೇಕು, ಅವರ ಏನು ಓದುವಿಕೆ ಸರಿ ಇರಬೇಕು, ಅಥವಾ ಕೆಲಸದಲ್ಲಿ ಅವರು ಮಗ್ನರಾಗಿರ್ಬೇಕಂತ ಹೇಳಿದ್ರೆ ನೀವು ದೀಸ್ 2 ಪ್ರಾಡಕ್ಟ್ಸ್ ವೆರಿ ಗುಡ್ ಫಾರ್ ದೆಮ್. ನೀವು ಅವರಿಗೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮಿಗೆ ನಾನು ಹೇಳುದು, ಈಗ ನಿಮ್ಗೆ ಅವರಿಗೆ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ ಅಂದ್ರೆ ಬ್ಲೀಡಿಂಗ್ ಸರಿ ಆಗೋದಿಲ್ಲ, ಮುಟ್ಟು ಟೈಮ್ ಆಗೋದಿಲ್ಲ, ಅಥವಾ ಪೀರಿಯಡ್ ಅಲ್ಲಿ ವೇರಿಯೇಷನ್ ಆಗ್ತಾ ಇರ್ತದೆ, ಆಮೇಲೆ ಕೆಲವು ಟೈಮ್ 15 daysಗೆ ಪುನಃ ಇಂಥದ್ದೆಲ್ಲ ಇರ್ತದೆ ಅವ್ರಿಗೆ. ತುಂಬಾ ಜನರಿಗೆ ಇದು ತುಂಬಾ ದೊಡ್ಡ ಸಮಸ್ಯೆ ಇದೆ. ಸೊ ಈ ಸಮಸ್ಯೆಯಿಂದ ಅವ್ರು ಹೊರಬರಬೇಕಾದ್ರೆ ಅವರಿಗೆ 3 RG 3 GL, ಅದರ ಜೊತೆಗೆ ನಿಮ್ಗೆ 30 ml ಜ್ಯೂಸ್, ಮೊರಂಜಿ ಜ್ಯೂಸ್ ಅನ್ನ ನೀವು ಕೊಟ್ಬಿಟ್ರೆ ಅವರ ಪ್ರಾಬ್ಲಮ್ ಅನ್ನ ಸಾಲ್ವ್ ಆಗ್ತದೆ. ನೀವು ಟ್ರೈ ಮಾಡಿ ನೋಡಿ ಬೇಕಾದ್ರೆ. ಯಾಕಂದ್ರೆ ಇದನ್ನ ಎಲ್ಲ ಅನಲೈಸ್ ಮಾಡಿದ ನಂತರ ಇದನ್ನ ಅವ್ರು ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ RGGL ಇಸ್ ಹೋಲ್ ಬಾಡಿ, ಬಟ್ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಕಾಂಬಿನೇಷನ್ ಪ್ರಾಡಕ್ಟ್ ಇದು, ನೀವು ತಗೊಂಡು ಕರೆಕ್ಟ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗ್ತದೆ. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಡಕ್ಟ್. ಸೊ ಈಗ ಅದೇ ಪ್ರಾಡಕ್ಟ್, ಅವರ ಆಕ್ಟಿವಿಟಿ ಸರಿ ಆಗ್ಬೇಕು, ಡಲ್ ಇರ್ತಾರೆ, ಅವ್ರಿಗೆಲ್ಲ ಇದನ್ನ ಸರಿ ಮಾಡ್ಲಿಕ್ಕೆ ದೀಸ್ 2 ಪ್ರಾಡಕ್ಟ್ ವಿಲ್ ಹೆಲ್ಪ್ ದೆಮ್, ಅವರಿಗೆ ಹೆಲ್ಪ್ ಆಗ್ತದೆ. ಓಕೆ, ನೆಕ್ಸ್ಟ್ ವಿಲ್ ಗೋ. ಸೊ ನೆಕ್ಸ್ಟ್ ಕಮ್ಸ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಥೈರಾಯ್ಡ್, ಈ ಗ್ಲ್ಯಾಂಡ್ಸ್ ಇದೆಯಲ್ಲ, ಇದು ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನ ನೀವು ಕರೆಕ್ಟ್ ಮಾಡ್ಬೇಕಂದ್ರೆ, ಸೊ ಫಾಸ್ಟ್ ಆಗಿ ಸರಿ ಮಾಡ್ಬೇಕಂತ ಹೇಳಿದ್ರೆ ಅನದರ್ 2 ಪ್ರಾಡಕ್ಟ್ ಇದೆ ನಮ್ದು, RG ಮತ್ತೆ ಕಾರ್ಡಿಸೆಪ್ ಟ್ಯಾಬ್ಲೆಟ್ಸ್. ಇದು ಕಾಂಬಿನೇಷನ್. ಸೊ ನೀವು ಕೊಡ್ತಾ ಇದ್ದೀರಿ ಈಗ ಆಲ್ರೆಡಿ 3 RG 3 GL ಕೊಡ್ಬೋದು. ಅದರ ಜೊತೆಗೆ ನೀವು ಜಸ್ಟ್ ಕಾರ್ಡಿಸೆಪ್ ಅನ್ನ ಆಡ್ ಮಾಡಿ. ಕಾರ್ಡಿಸೆಪ್ ವೆರಿ ಫಾಸ್ಟ್ ವರ್ಕ್ ಮಾಡ್ಲಿಕ್ಕೆ, ಇದನ್ನ ಈ ಗ್ಲ್ಯಾಂಡ್ಸ್ ನ ಸರಿ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಇದು ಥೈರಾಯ್ಡ್ ಪ್ರಾಬ್ಲಮ್, ನಿಮ್ಗೆ ಥೈರಾಯ್ಡ್ ಅಂದ್ರೆ ನಿಮ್ಗೆ ಗಂಟಲೆಲ್ಲ ಊದ್ಕೊಂಡಿರ್ಬೋದು, ಅಥವಾ ನಿಮ್ಗೆ ಇಂಬ್ಯಾಲೆನ್ಸ್ ಆಗ್ಬೋದು, ಕೆಲವರಿಗೆ ವೆಯ್ಟ್ ಜಾಸ್ತಿ ಆಗ್ಬೋದು, ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ದೀಸ್ 2 ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಕಮ್ಸ್ ನಿಮ್ಗೆ ಶುಗರ್. ಐ ಥಿಂಕ್ ಶುಗರ್ ಟೆಸ್ಟ್ ಮಾಡ್ತದೆ. ಈ ಪ್ರಾಡಕ್ಟ್ ನಮ್ಮ ಹತ್ರ ಇಲ್ಲ, ಬಟ್ ನಮ್ಮ ಹತ್ರ ನಿಮ್ಗೆ ಇದರ ಬದಲು ನಮ್ಗೆ ಪ್ರಾಡಕ್ಟ್ ಆಲ್ರೆಡಿ ಇದೆ ಇಲ್ಲಿ, ದಟ್ ಈಸ್ ಕಾಲ್ಡ್ ನೀಮ್. ನೀವು RGGL ಮತ್ತೆ ಕಾಫಿ ಕುಡಿತೀರಿ, ಅದ್ರ ಜೊತೆಗೆ ನೀಮನ್ನ ಬಳಸಿ. ನೀವು ನೀಮ್ ಅಂತ ಹೇಳಿದ್ರೆ ಕಹಿ ಬೇವಿದು ನಮ್ಮ ಹತ್ರ ಟ್ಯಾಬ್ಲೆಟ್ಸ್ ಬರ್ತದೆ. ಅದನ್ನ ನೀವು ದಿನಕ್ಕೆ ಬೆಳಿಗ್ಗೆ 1 ಸಂಜೆ 1 ಬಳಸಿದ್ರೆ ಸಾಕಾಗ್ತದೆ. ನೋಡಿ ನಿಮ್ಗೆ ಅದು ಡೌನ್ ಬರ್ಲಿಲ್ಲ ಅಂದ್ರೆ 2 ಬಳಸಿ. ವಂಡರ್ಫುಲ್ ಪ್ರಾಡಕ್ಟ್, ಅದು ಸಹ ನಿಮ್ಗೆ ಶುಗರ್ ಮೇಲೆ ಅದು ವರ್ಕ್ ಆಗ್ತದೆ. ನೀವು ಏನು ಡಿಎಕ್ಸನ್ ಪ್ರಾಡಕ್ಟ್ ಜೊತೆಗೆ ನೀವು ಆ ನೀಮನ್ನ ಬಳಸಿ ಬ್ಯಾಲೆನ್ಸ್ ಮಾಡ್ಕೋಬಹುದು. ಯಾವಾಗ ಆಂಡ್ರೋಜಿ ಬರ್ತದೋ ಯು ಕ್ಯಾನ್ ಸ್ಟಾರ್ಟ್ ಆಂಡ್ರೋಜಿ ಆಲ್ಸೋ. ಸೊ ನೆಕ್ಸ್ಟ್ ಪುನಃ ನಿಮ್ಗೆ ಲೇಡೀಸ್ಗೆ ಏನು ನಿಮ್ಮ ಗರ್ಭಕೋಶದ ಪ್ರಾಬ್ಲಮ್ ಏನಾದ್ರೂ ಇದ್ರೆ, ಪುನಃ ಅಲ್ಲಿಯೇ ಪ್ರಾಬ್ಲಮ್,
ಸೊ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ರೆ ಯು ಕ್ಯಾನ್ ಯೂಸ್ ಕಾರ್ಡಿಸೆಪ್ ಅಂತ ಹೇಳ್ತಾರೆ. ಕೆಲವು ಇಶ್ಯೂಸ್ ಪ್ರಾಬ್ಲಮ್, ಮಕ್ಕಳಾಗದೇ ಇರೋ ಪ್ರಾಬ್ಲಮ್ ಅಂದ್ರೆ ನೀವು RGGL ಜೊತೆಗೆ ನೀವು ಕಾರ್ಡಿಸೆಪ್ ಅನ್ನ ಬಳಸಬಹುದು ಅಂತ. ಕಾರ್ಡಿಸೆಪ್ ನಿಮ್ಗೆ ಇಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ನೀವು ಬಳಸಿ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನೆಕ್ಸ್ಟ್ ಇಸ್ ದ ಬ್ಯಾಕ್ ಬೋನ್. ತುಂಬಾ ಜನರಿಗೆ ಬ್ಯಾಕ್ ಬೋನ್ ಪ್ರಾಬ್ಲಮ್ ಇದೆ. ಕೆಲವರಿಗೆ ಏನು ಪೇನ್ಸ್ ಇದೆ ನೋಡಿ, ಊತ ಅಂತ ಹೇಳ್ತಾರೆ, ಕುತ್ತಿಗೆ ಎಲ್ಲ ನೋಡಿ ಉರಿತಾ ಇದೆ, ಅಂದ್ರೆ ಸಮ್ ಏನ್ ಹೇಳ್ತಾರೆ ಹೀಟ್ ಸೆನ್ಸೇಷನ್ ಕಾಣ್ತಾ ಇದೆ ಅವ್ರಿಗೆ. ಪೇನ್ ಕಾಣಬಹುದು, ನಿಮ್ಗೆ ಬ್ಯಾಕ್ ಪೇನ್ ಕಾಣಬಹುದು. ಇಂಥ ಸಮಸ್ಯೆಗಳಿಗೆ ನಿಮ್ಗೆ RG ಒಟ್ಟಿಗೆ ನೀವು ಲಯನ್ಸ್ ಮನೆ ಕಾಂಬಿನೇಷನ್ ಕೊಡಿ ಅಂತ. RG 1 ಕೊಡಿ, ಅದ್ರ ಜೊತೆಗೆ ಲಯನ್ಸ್ ಮನೆನೂ ಒಂದು ಸ್ಟಾರ್ಟ್ ಮಾಡಿ, ಒಂದು ಸ್ಟಾರ್ಟಿಂಗ್ 1 ಟೈಮ್ 2 ಟೈಮ್ 3 ಟೈಮ್ಸ್ ಅನ್ನ ಮತ್ತೆ ಇನ್ಕ್ರೀಸ್ ಮಾಡ್ತಾ ಹೋಗಿ. ಅಂದ್ರೆ ನಿಮ್ಗೆ ಈಗ ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ಸ್ವಲ್ಪ ಫಾಸ್ಟ್ ವರ್ಕ್ ಆಗ್ಲಿಕ್ಕೆ. ಯಾಕೆಂದ್ರೆ ಜನಕ್ಕೆ ಟೈಮ್ ಈಗ ತುಂಬಾ ಇಂಪಾರ್ಟೆಂಟ್, ಬೇಗ ಗುಣ ಆಗ್ಬೇಕು ಅಂತ ಇರ್ತಾರೆ. ಈಗ ನಿಮ್ಗೆ ಈಗ ಅದಕ್ಕೋಸ್ಕರ ಅಲೋಪತಿ ಹತ್ರ ಹೋಗ್ಬಿಡ್ತಾರೆ. ಟೆಂಪ್ರರಿ ಅವ್ರು ಗುಣ ಮಾಡ್ತಾರೆ, ಬಟ್ ಅದು ಪರ್ಮನೆಂಟ್ ಇದು ಸರಿ ಆಗ್ತದೆ ನೋಡಿ. ಈ ಕಾಂಬಿನೇಷನ್ ಅಲ್ಲಿ ಕೊಟ್ಟು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಪುನಃ ನಿಮಗೆ ಲಿವರಿಗೆ ಪುನಃ ಬಂದಿದೆ. ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ. ಸೊ ಇದರಲ್ಲಿ ಕೆಲವು ಫಾರಿನ್ ಪ್ರಾಡಕ್ಟ್ ಇರೋದ್ರಿಂದ ಸೊ ದಿಸ್ ಪ್ರಾಡಕ್ಟ್ ಬದಲಿಗೆ ನೀವು ಏನು ಯೂಸ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ಸೊ ಇಲ್ಲಿಯೂ ಕೂಡ ನಿಮ್ಗೆ ಲಿವರಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದೆ. ಸೊ ಅದರಿಂದ ಇದು ಅಲ್ಲಿಯ ಭಾಷೆಯಲ್ಲಿ ಬರೆದಿದ್ದಾರೆ, ಅದೇನು ಭಾಷೆನೂ ನನಗೂ ಅರ್ಥ ಆಗೋದಿಲ್ಲ. ಬಟ್ ಐ ಥಿಂಕ್ ದಿಸ್ ಇಸ್ ಓನ್ಲಿ ಫಾರ್ ಇನ್ ಲಿವರ್ ಅಂತ ಕಾಣ್ತಾ ಇದೆ. ಸೊ ಲಿವರ್ ಸಿರೋಸಿಸ್ ಇರ್ಬೋದು, ಅಥವಾ ಲಿವರ್ ನಿಮ್ಗೆ ಎನ್ಲಾರ್ಜ್ ಆಗಿರ್ಬೋದು, ಅಥವಾ ಲಿವರ್ ಪ್ರಾಪರ್ ಡಿಟಾಕ್ಸಿಫಿಕೇಶನ್ ಮಾಡದೇ ಇರಬಹುದು. ಅಂತ ಪ್ರಾಬ್ಲಮ್ ಇದ್ದವರಿಗೆ RGGL ಜೊತೆಗೆ ನೀವು ಕಾರ್ಡಿಸೆಪ್ ಪೌಡರ್ ಇದೆ. ಈ ಕಡೆ ನಿಮ್ಗೆ ಆಂಡ್ರೋಜಿ ಅಂತ ಕೊಟ್ಟಿದ್ದಾರೆ. ಆಂಡ್ರೋಜಿ ಬದಲಿಗೆ ನಿಮ್ಗೆ ಪುನಃ ನಿಮ್ಗೆ ಕಲೋಂಜಿಯನ್ನ ನೀವು ಇಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಅದಾದ ಬ್ಲಾಕ್ ಕ್ಯುಮಿನ್ ಸೀಡ್ ಇದೆಯಲ್ಲ, ಅದನ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಂಡು ಬೆನಿಫಿಟ್ ಅನ್ನ ತಗೋಬಹುದು. ಸೊ ಯಾಕೆಂದ್ರೆ ಬ್ಲಾಕ್ ಕ್ಯುಮಿನ್ ಇಸ್ ಒನ್ ಆಫ್ ದ ಬೆಸ್ಟ್. ನಿಮ್ಗೆ ಯಾವುದೇ ರೀತಿಯಲ್ಲಿ ನಿಮ್ಗೆ ಆ ಬಾಡಿಯಲ್ಲಿ ಇದ್ರೆ ಅದನ್ನು ಸಹ ಅದು ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಮತ್ತೆ ನಿಮ್ಮ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು, ದೃಷ್ಟಿಗೆ ತುಂಬಾ ಒಳ್ಳೆಯದು. ಸೊ ಅದ್ರ ಜೊತೆಗೆ ನೀವು ಇದಕ್ಕೂ ಇದು ಬೆನಿಫಿಟ್ ಅನ್ನ ಸಿಗ್ತದೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬರ್ತದೆ ನಮ್ದು ಕೊಲೋನ್. ನಿಮಗೆ ಸಣ್ಣ ಕರಳು, ದೊಡ್ಡ ಕರಳು ಅಂಡ್ ಆನಸ್ ಎಲ್ಲ ನಿಮ್ಗೆ ಗೊತ್ತಿದೆ. ಇಲ್ಲಿಯೂ ಕೂಡ ನೀವು ಯಾವುದನ್ನ ಬಳಸಬಹುದು ಅಂತ ಕೊಟ್ಟಿದ್ದಾರೆ ನೋಡಿ. ಇದರ ಕಾಂಬಿನೇಷನ್ ವಿತ್ RGGL ಗೆ ನಿಮ್ಗೆ ಲಯನ್ಸ್ ಮನೆ ಜಾಸ್ತಿ, ಲಯನ್ಸ್ ಮನೆ ಮತ್ತೆ ಕಾರ್ಡಿಸೆಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಎನಿಥಿಂಗ್ಸ್ ವಾಟ್ ಎವರ್ ಇಟ್ ಮೇ ಬಿ, ಕೆಲವರಿಗೆ ಮೋಷನ್ ಸರಿ ಹೋಗ್ತಾ ಇಲ್ದ ಇರ್ಬೋದು, ಅಜೀರ್ಣ ಆಗ್ತಾ ಇರ್ಬೋದು, ಅಥವಾ ನಿಮ್ಗೆ ಹೊಟ್ಟೆ ನೋವು ಇರ್ಬೋದು, ಅಥವಾ ಇಲ್ಲಿ ಏನೋ ಕೊಟ್ಟಿದ್ದಾರೆ ಅಸೆಂಡಿಂಗ್ ಕೊಲೋನ್ ಅಂತ, ಅಂದ್ರೆ ಮೇಲ್ಗಡೆ ಹೋಗುವುದು. ಸೊ ಹಾಗೇನೆ ಟ್ರಾನ್ಸ್ವರ್ಸಿ ಕೊಲೋನ್ ಅಲ್ಲಿ ಅಂದ್ರೆ ನಿಮ್ಗೆ ಅಲ್ಲಿ ಬೇಕಾದಷ್ಟು ನಿಮ್ಗೆ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅದು ಉತ್ಪತ್ತಿ ಆಗ್ತಾನೆ ಇರಬೇಕು. ಅದನ್ನ ಸರಿ ಜೀರ್ಣ ಮಾಡ್ಲಿಕ್ಕೆ ಅಥವಾ ಬಾಡಿಯನ್ನ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಅದು ವರ್ಕ್ ಆಗ್ತಾ ಇರ್ಬೇಕು. ಬಟ್ ಅದು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ, ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ. ಬ್ಯಾಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಹಲೋ ಹೇಳಿ. ನಮ್ಮ ಈ ಲಾರ್ಜ್ ಇಂಟೆಸ್ಟೈನ್ ಇದೆಯಲ್ಲ ಸರ್, ಅದು ಅವ್ರು ಕೊಟ್ಟಿರೋದು ಸ್ಟ್ರಕ್ಚರ್ ಅದು ಎಷ್ಟು ದೊಡ್ಡದಿರುತ್ತೆ ಅಂದ್ರೆ ನಮ್ದು ಸೆಲ್ಸ್ ತಗೊಂಡ್ರೆ ಒಂದು ಫುಟ್ಬಾಲ್ ಅಷ್ಟು ದೊಡ್ಡದಿರುತ್ತೆ ಸರ್ ಒಳಗಡೆ. ನಮ್ದು ಫುಟ್ಬಾಲ್ ಫೀಲ್ಡ್ ಅಷ್ಟು ದೊಡ್ಡದಿರುತ್ತೆ ಸರ್ ಅದು ಒಳಗಡೆ. ಓಕೆ ಓಕೆ ಓಕೆ. ಸೆಲ್ಸ್ ಎಲ್ಲ ತಗೊಂಡ್ರೆ ನಾವು ಅದನ್ನ, ಅದಕ್ಕೆ ಅದ್ರ ಸ್ಟ್ರಕ್ಚರ್ ಹೆಂಗೆ ಅಂತ ಕೊಟ್ಟಿದ್ದಾರೆ ಸರ್ ಅದನ್ನ. ಓಕೆ ಓಕೆ ಓಕೆ. ಹಾಗಂದ್ರೆ ನೋಡಿ, ಸ್ವಲ್ಪ ನೀವು ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಅದರಿಂದ ಇದಕ್ಕೆ ನಿಮ್ಗೆ RGGL ಒತ್ತಿಗೆ ಲಯನ್ಸ್ ಮನೆ ಇಸ್ ಎ ಕಾಂಬಿನೇಷನ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನೀವು ಕೊಟ್ಟು ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ನೆಕ್ಸ್ಟ್ ಇದು ಬೋನ್ ಸ್ಟ್ರಕ್ಚರ್ ಕಾಣ್ತಾ ಇದೆ. ಬೋನ್ಸಿಗೆ ಸಹ ನಿಮ್ಗೆ ಲಯನ್ಸ್ ಮನೆ, ಯಾಕಂದ್ರೆ ನಿಮ್ಗೆ ಬೋನ್ಸ್ ವೀಕ್ ಆಗ್ಬೋದು, ಕ್ರ್ಯಾಕ್ ಆಗ್ಬೋದು. ಸೊ ನಮ್ಮಲ್ಲಿ ಆಕ್ಚುಲಿ ಲಯನ್ಸ್ ಮನೆ ಒಟ್ಟಿಗೆ ಈಗ ನಮ್ಗೆ ಬೇರೆ ಪ್ರಾಡಕ್ಟ್ಗಳು ಸಹ ಬಂದಿದೆ, ಹೆಲ್ದಿ ಬೋನ್ಸ್ ಸಹ ಬಂದಿದೆ. ಸೊ ಈಗ ಹೆಲ್ದಿ ಬೋನ್ಸ್ ನಿಮ್ಗೆ ಫಾರಿನ್ ಅಲ್ಲಿ ಸಿಗದೆ ಇರೋದ್ರಿಂದ ಅವ್ರು ಓನ್ಲಿ ಲಯನ್ಸ್ ಮನೆ ಹೇಳ್ತಾರೆ. ನೀವು ಲಯನ್ಸ್ ಮನೆ ಒಟ್ಟಿಗೆ ಸಹ, ಯಾಕಂದ್ರೆ ನಿಮ್ಗೆ ಬೇಕಾದಷ್ಟು ಕ್ಯಾಲ್ಸಿಯಂ ಸಹ ಬೇಕಾಗ್ತದೆ. ಸೊ ಕ್ಯಾಲ್ಸಿಯಂ ಒಟ್ಟಿಗೆ ನೀವು ಲಯನ್ಸ್ ಮನೆಯನ್ನು ಸಹ ಇದನ್ನ ಮಿಕ್ಸ್ ಮಾಡಿ ನೀವು ಕೊಡ್ಬೋದು. ಸೊ ನಿಮ್ಗೆ ಲಯನ್ಸ್ ಹೆಲ್ದಿ ಬೋನ್ಸ್ ಅಲ್ಲಿ ಒಂದೊಂದು ತಗೊಳ್ಳಿ ಅಂತ ಅದ್ರ ಮಿಕ್ಸ್ ಮಾಡಿ ನಿಮ್ಗೆ ಫಾಸ್ಟ್ ವರ್ಕ್ ಆಗ್ಬೇಕಾದ್ರೆ ಅದ್ರ ಜೊತೆಗೆ ನೀವು ಲಯನ್ಸ್ ಮನೆಯನ್ನು ಕೊಟ್ಟು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಈವನ್ ಇಟ್ ವರ್ಕ್ಸ್ ಆನ್ ದ ಬ್ರೈನ್ ಅಂತಾನು ಹೇಳಿದಾರೆ ನೋಡಿ, ಯಾಕಂದ್ರೆ ಬ್ರೈನ್ ಕನೆಕ್ಟಿವಿಟಿ ಇದೆ. ಸೊ ಈಗ ಪ್ರತಿಯೊಂದು ಬ್ರೈನ್ ಇದೆಯಲ್ಲ, ಅದು 100% ಪ್ರತಿಯೊಂದನ್ನು ಕನೆಕ್ಟಿವಿಟಿ ಇರ್ತದೆ. ಇದನ್ನ ಬ್ಯಾಕ್ ಅನ್ನ ಫ್ರಂಟ್ ಅಲ್ಲಿ ಆಗಿ ತೋರಿಸಿದ್ದಾರೆ ನಿಮ್ಗೆ. ಸೊ ಹಾಗೆ ಇಟ್ ಈಸ್ ಎ ವೆರಿ ಕಾಂಬಿನೇಷನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅದರೊಟ್ಟಿಗೆ ನೀವು ಹೆಲ್ದಿ ಬೋನ್ಸ್ ಒಟ್ಟಿಗೆ ಲಯನ್ಸ್ ಮನೆಯನ್ನು ಮಿಕ್ಸ್ ಮಾಡಿ ಕೊಡ್ಬೋದು. ನೆಕ್ಸ್ಟ್ ಕಮ್ಸ್, ಇದು ಆಲ್ರೆಡಿ ನಾನು ಹೇಳಿದ್ದೀನಿ, ಪುನಃ ಸ್ಲೈಡ್ ಬಂದಿದೆ. ಬಟ್ ಇದು ಯೂಟ್ರಸ್ ಮೇಲೆ ನಿಮ್ಗೆ ವರ್ಕ್ ಆಗ್ತದೆ.
ಯೂಟ್ರಸ್ ಅಲ್ಲಿ ಅಥವಾ ಸರ್ವಿಕಲ್ ಕ್ಯಾನಲ್ ಅಂಡ್ ಸರ್ವಿಕ್ಸ್ ಅಂಡ್ ವಜೈನಾ ನಿಮ್ಗೆ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಅಥವಾ ಪ್ರಾಬ್ಲಮ್ಸ್ ಇದ್ರೆ ಸೊ ನೀವು ಡೆಫಿನೆಟ್ಲಿ ನೀವು ದೀಸ್ ಟು ಪ್ರಾಡಕ್ಟ್ ಕ್ವಾಡಿಸೆಪ್ ವಿತ್ ಮೊರಿನ್ಸಿ ಇಸ್ ವೆರಿ ಗುಡ್ ಫಾರ್ ಯೂಟ್ರಸ್. ಏನಾದ್ರೂ ವೇರಿಯೇಷನ್ ಇದ್ರೆ ನೀವು ಡೆಫಿನೆಟ್ಲಿ ಇದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ನೀವು ಯೂಸ್ ಮಾಡಿ ಬೆನಿಫಿಟ್ ಅನ್ನ ನೀವು ತಗೋಬಹುದು. ಸೊ ಇದಕ್ಕೆಲ್ಲ ಅದಕ್ಕೇನೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಇದು. ಇನ್ನು ನಿಮ್ಗೆ ತುಂಬಾ ತೊಂದರೆ ಇದ್ರೆ ಅದರ ಜೊತೆಗೆ ನೀವು ಸ್ಪಿರುಲಿನಾವನ್ನು ಸಹ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನಿಮ್ಗೆ ಲಿಗಮೆಂಟ್ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಬೋನ್ಸ್ ಇರ್ಬೋದು, ಬೋನ್ಸ್ ಅಲ್ಲಿ ಏನಾದ್ರು ವೇರಿಯೇಷನ್ ಇರ್ಬೋದು, ಆ ನಂತರ ಏನು ಇದು ಜಾಯಿಂಟ್ ಪೇನ್ ಸಹ ಇರ್ಬೋದು. ಸೊ ಅದಕ್ಕೂ ಸಹ ನೀವು ಕಾಂಬಿನೇಷನ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಸೊ RGGL ವಿತ್ ಸ್ಪಿರುಲ್ನಾ ನಿಮ್ಗೆ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ನೆಕ್ಸ್ಟ್ ಪುನಃ ನಿಮ್ಗೆ ಬ್ಯೂಟಿ ಕಾನ್ಸೆಪ್ಟ್ ಬಂದಾಗ ಈ ಪ್ರತಿಯೊಬ್ಬರಿಗೂ ಇರ್ತದೆ, ನಾವು ಶೈನಿಂಗ್ ಸ್ಕಿನ್ ಬೇಕು, ಒಳ್ಳೆಯ ಗ್ಲೋ ಇರಬೇಕು ಅಂತ. ಸೊ ನಮ್ಮ ಹತ್ರ ಮಸಾಜ್ ಆಯಿಲ್ ಇದೆ. ಮಸಾಜ್ ಆಯಿಲ್ ಅವನ ಬೆಸ್ಟ್ ಪ್ರಾಡಕ್ಟ್. ಈಗ ಇದಕ್ಕೆ ಕಾಂಬಿನೇಷನ್ ಪ್ರಾಡಕ್ಟ್ ಸಹ ತುಂಬಾ ಬಂದಿದೆ. ಸೊ RG ನೀವು ಯೂಸ್ ಮಾಡ್ಬೋದು. ಈಗ ಮೊನ್ನೆ ನಾನು ಒಂದು ಸ್ಟಡಿ ನೋಡ್ತಾ ಇದ್ದೇನೆ, ಅರ್ಜುನ ಪೌಡರ್ ಇದೆ ನೋಡಿ. ಅರ್ಜುನ ಪೌಡರ್ ಆಲ್ಸೋ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಸೊ ನೀವು ಬಾಡಿಗೆ ಅದನ್ನ ಹಚ್ಕೊಂಡು ಅದ್ರ ಜೊತೆಗೆ ನೀವು ನಮ್ಮ ಮಸಾಜ್ ಆಯಿಲ್ ಅನ್ನ ಅಪ್ಲೈ ಮಾಡಿದ್ರೆ ಸೊ ಇಟ್ ವಿಲ್ ವೆರಿ ಗುಡ್ ಶೈನಿಂಗ್ ಸ್ಕಿನ್ ಅನ್ನ ಕೊಡ್ತದೆ ಅಂತ ಒಂದು ರಿಸರ್ಚ್ ಹೇಳ್ತಾ ಇದೆ. ಸೊ ಮಸಾಜ್ ಆಯಿಲ್ ನ ನೀವು ಬಳಸಬಹುದು. ಇಲ್ಲಿ ಬಂದ್ರೆ ಇದು ಇದು ನನ್ನ ಲೆಕ್ಕದಲ್ಲಿ ಇದು ಸಮ್ ಸ್ಕಿನ್ ಅಲರ್ಜಿ ಇರಬಹುದು. ಅಥವಾ ಅನಿಲ್ ಅವರೇ, ಏನಿದು ಸ್ಕಿನ್ ಅಲರ್ಜಿನ? ಸಮ್ ಟೈಪ್ಸ್ ಆಫ್ ಅಲರ್ಜಿ ಇರಬಹುದು. ಈವನ್ RG ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಕ್ವಾಡಿಸೆಪ್ ಇದೆ ಅಂಡ್ ಮಸಾಜ್ ಆಯಿಲ್ ಇದೆ. ಸೊ ಹಚ್ಚಿ ನೀವು ಇದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಸೊ ಅದರಿಂದ ಈ ಅಲರ್ಜಿ ಪ್ರಾಬ್ಲಮ್ ಇಂದನೂ ನೀವು ಹೊರಗೆ ಬರ್ಬೋದು. ಓಕೆ, ನೆಕ್ಸ್ಟ್ ಪುನಃ ಲಂಗ್ಸ್ ಗೆ ಬರ್ತಾ ಇದೀವಿ. ಲಂಗ್ಸ್ ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಇದು ಕ್ಯಾನ್ಸರಸ್. ಸೊ ಕ್ಯಾನ್ಸರಸ್ ಆಗಿರೋದ್ರಿಂದ RGGL ಇಲ್ಲಿ ಕಾಣ್ತದೆ, ಲಂಗ್ಸ್ ಅಲ್ಲಿ ನಿಮ್ಗೆ ಒಂದು ಗಡ್ಡೆ ಟೈಪ್ ಕಾಣ್ತಾ ಇದೆ. ಸೊ ಇದು ಎನ್ಲಾರ್ಜ್ ಮಾಡಿ ಈ ಕಡೆ ಕೊಟ್ಟಿದ್ದಾರೆ ನೋಡಿ. ಸೊ ಇದಕ್ಕೆ ನಿಮ್ಗೆ ಕಾಂಬಿನೇಷನ್ ಅಂದ್ರೆ RGGL ಅದರ ಒಟ್ಟಿಗೆ ನೀವು ಕ್ವಾಡಿಸೆಪ್ ಅನ್ನ ಕೊಡಿ ಅಂತ ಹೇಳ್ತಾರೆ. ಫಾಸ್ಟ್ ಹೀಲ್ ಆಗ್ಲಿಕ್ಕೆ, ಫಾಸ್ಟ್ ನಿಮ್ಗೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ನಿಮ್ಗೆ ಅದು ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ. ಸೊ ಆಲ್ರೆಡಿ ನಿಮ್ಗೆ ಈವನ್ ಕೆಲವು ಟೈಮು ಈ ಏನ್ ಹೇಳ್ತಾರೆ, ಕರುಳಲ್ಲಿ ನೋಡಿ ಅವ್ರು ಹೇಳಿದ್ರೆ ಫುಟ್ಬಾಲ್ ಇದ್ದಾಗೆ ಕಾಣ್ತಾ ಇದೆ ಅಂತ. ಬಟ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ನೋಡಿ. ಜಸ್ಟ್ ಲೈಕ್ ನಿಮ್ಗೆ ಗಡ್ಡೆ ಟೈಪು, ಬಬಲ್ಸ್ ಟೈಪು ಕಾಣ್ತಾ ಇದೆ. ಸೊ ಇದಕ್ಕೆ ನಿಮ್ಗೆ RG ಒಟ್ಟಿಗೆ ಸ್ಪಿರುಲಿನಾ ಒಟ್ಟಿಗೆ ನೀವು ಬ್ಲ್ಯಾಕ್ ಕಾಫಿ ಕೊಡಿ ಅಂತ ಹೇಳ್ತಾರೆ. ಸೊ ಬ್ಲ್ಯಾಕ್ ಕಾಫಿ ಇಲ್ಲಿ ವರ್ಕ್ ಆಗ್ತಾ ಇದೆ. ಹೇಳಿ ಅನಿಲ್ ಅವರೇ. ಆಕ್ಚುಲಿ ಸರ್ ಇದು ಆಕ್ಚುಲಿ ಇದು ಲಾರ್ಜ್ ಇಂಟೆಸ್ಟೈನ್ ಪ್ರಾಬ್ಲಮ್ ಸರ್ ಇದು. ಅದು ಇಟ್ ಮೇ ಬಿ ಕಾನ್ಸ್ಟಿಪೇಷನ್ ಆಲ್ಸೋ ಇರ್ಬೋದು ಸರ್ ಇದು. ಓಕೆ ಓಕೆ. ಲಾರ್ಜ್ ಇಂಟೆಸ್ಟೈನ್ ನಲ್ಲಿ ಕ್ಯಾಂಡಿಡಾ ಬ್ಯಾಕ್ಟೀರಿಯಾ ಅಂತ ವಿಷಕಾರಿ ಬ್ಯಾಕ್ಟೀರಿಯಾ ಹೆಚ್ಚಾಗ್ಬಿಡುತ್ತೆ ಸರ್. ಎವ್ರಿ ಡೇ ಅದು ಸರಿಗೆ ಕ್ಲೀನ್ ಆಗಿಲ್ಲ ಅಂದ್ರೆ ಕೊಲಾನ್ ಕ್ಲೆನ್ಸ್, ಕೆಲವರೆಲ್ಲ ಅದು ಸರಿ ಹೋಗಲ್ಲ ಮೋಷನ್, ಆವಾಗ ಕ್ಯಾಂಡಿಡಾ ಬ್ಯಾಕ್ಟೀರಿಯಾ ಅನ್ನೋದು ಅದು ಟಾಕ್ಸಿಕ್. ಸೊ ಅದಕ್ಕೆ ಎವ್ರಿ ಡೇ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್ ಕೊಲಾನ್ ಕ್ಲೆನ್ಸ್ ಅಂದ್ರೆ ಮೋಷನ್ ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ತುಂಬಾ ಜನ ಹೋಗಲ್ಲ. ಸೊ ದಟ್ ಈಸ್ ದ ಮೇನ್ ಕಾಸ್ ಫಾರ್ ಸೋ ಮೆನಿ ಡಿಸೀಸಸ್. ರೂಟ್ ಕಾಸ್. ಆಮೇಲೆ ನೀವು ಇನ್ನೊಂದು ಕ್ಯಾಂಡಿಡಾ ಅಂತ ಹೇಳಿದ್ರಲ್ಲ ಮೇಡಮ್, ಅದಕ್ಕೆ ನಮ್ದು ಬೆಸ್ಟ್ ಅಂತಂದ್ರೆ ನಮ್ದು ಇದು ವರ್ಜಿನ್ ಕೊಕೊನಟ್ ಆಯಿಲ್ ಮೇಡಮ್. ಅದು ಬಹಳ ಬೆಸ್ಟ್ ವರ್ಜಿನ್ ಕೊಕೊನಟ್ ಆಯಿಲ್ ಕ್ಯಾಂಡಿಡಾಗೆ. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಸೊ ಅದರಿಂದ ನೋಡಿ ಕಾಂಬಿನೇಷನ್ ನಿಮ್ಗೆ ಡಾಕ್ಟರ್ ಟೆಸ್ಟಿಮೋನಿಯಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅದನ್ನು ನೀವು ಅದರ ಜೊತೆಗೆ ನೀವು ಕೊಟ್ಟು ನೋಡ್ಬೋದು. ಯಾಕೆಂದ್ರೆ ಈಗ ಇದೆಲ್ಲ ಫಾರಿನ್ ಸೈಟ್ ನಾನು ನಿಮ್ಗೆ ಹೇಳ್ತಾ ಇರೋದು. ಒಂದೊಂದು ದೇಶ ಒಂದೊಂದು ವಾತಾವರಣ, ಅಲ್ಲಿಯ ಏನು ಫುಡ್ ಅದ್ರ ಮೇಲೂ ಡಿಪೆಂಡ್ ಆಗಿರ್ತದೆ. ಸೊ ಈಗ ಈ ಬ್ಯಾಕ್ಟೀರಿಯಾವನ್ನು ತೆಗಿಲಿಕ್ಕೆ ನಿಮ್ಗೆ ಅವ್ರು ಕೊಟ್ಟಿದ್ದಾರೆ ಸ್ಪಿರುಲಾ ಮತ್ತೆ RG ಮತ್ತೆ ನಮ್ಮ 2-in-1 ಕಾಫಿ, ಅದ್ರ ಜೊತೆಗೆ ವರ್ಜಿನ್ ಕೋಕೋನಟ್ ಆಯಿಲ್ ವೆರಿ ಗುಡ್ ಅಂತ ನಮ್ಮ ಅನಿಲ್ ಅವ್ರು ಹೇಳ್ತಾ ಇದ್ದಾರೆ. ನೀವು ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ. ಸೊ ಕೆಲವರಿಗೆ ಏನ್ ಪ್ರಾಬ್ಲಮ್ ಅಂದೇ ಗೊತ್ತಿರುವುದಿಲ್ಲ, ಒಳಗಡೆ ಪ್ರಾಬ್ಲಮ್ ಅಲ್ಲ ಇದು. ಈಗ ನೀವು ಹೇಳಿದ ನಂತರ ನಮ್ಗೆ ಗೊತ್ತಾಗ್ತದೆ. ಅದರ್ವೈಸ್ ವಾಟ್ ವಿ ವಿಲ್ ಥಿಂಕ್ ಸಮ್ ಏನೋ ಸ್ವೆಲ್ಲಿಂಗ್ ಆಗಿರ್ಬೋದು ಅಥವಾ ಗಡ್ಡೆ ಆಗಿರ್ಬೋದು ಅಂತ. ಸೊ ಅದರಿಂದ ಇದನ್ನ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡಿದ್ರೆ ನೀವು ಈಸಿಯಾಗಿ ಇದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ RG ಮತ್ತೆ ಸ್ಪಿರುಲಿನಾ ಮತ್ತೆ ಬ್ಲ್ಯಾಕ್ ಕಾಫಿ ಇಸ್ ವೆರಿ ಗುಡ್ ಫಾರ್ ದಿಸ್ ಅಂತ. ಓಕೆ, ಪುನಃ ನಿಮ್ಗೆ ಯಾವಾಗ್ಲೂ ಲಿವರ್ ಬಗ್ಗೆ ತುಂಬಾ ಕೇರ್ ತಗೊಂಡಿದ್ದಾರೆ. ಈಗ ನೆಕ್ಸ್ಟ್ ನಿಮ್ಗೆ ನ್ಯೂರಾನ್, ಸೊ ಬ್ರೈನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್.
ಮೈಸೀಲಿಯಂ ಸೆಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಗ್ಯಾನೋ ರಿಷಿ ಗ್ಯಾನೋ ಪ್ಲಸ್ ನೀವು ಲಯನ್ಸ್ ಮನೆ ಕೊಡ್ಬೇಕಂತ. ಆಕ್ಚುಲಿ ನಮ್ಮ ಲಯನ್ಸ್ ಮನೆ ಇದೆಯಲ್ಲ, ಇದು ಬ್ರೈನ್ ಕನೆಕ್ಟಿವಿಟಿಗೆ ಹೆಲ್ಪ್ ಮಾಡ್ತದೆ. ಅದರ ಜೊತೆಗೆ ನೀವು RG ಪ್ಲಸ್ ಅದನ್ನ ಕೊಟ್ಟಾಗ ಬೇಗ ನಿಮ್ಗೆ ಅದು ನ್ಯೂರಾನ್ಸ್ ಎಷ್ಟು ಬೇಕು ಅಷ್ಟನ್ನ ಅದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಮೈಂಡ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಬಾಡಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ದಿಸ್ ವಿಲ್ ಹೆಲ್ಪ್ ಯು. ಸೊ ಅದರಿಂದ ನೀವು ಮೊನ್ನೆ ಯಾರೋ ಒಬ್ರು ದಾವಣಗೆರೆಯಿಂದ ಬಂದಿದ್ದಾರೆ, ಅವರಿಗೆ ಏನಂದ್ರೆ ಕ್ಲಾಟ್ ಆಗ್ಬಿಟ್ಟಿದೆ. ಸೊ ಅದರಿಂದ ಕ್ಲಾಟ್ ನ ಹೊರತೆಗಿಬೇಕಾದ್ರೆ ವಾಟ್ ಇಸ್ ದ ಎನಿ ಯಾವ್ದು ಇರುವುದಿಲ್ಲ, ಡಾಕ್ಟರ್ ಮೆಡಿಸಿನ್ ಇರ್ಬೋದು, ಅದ್ರ ಜೊತೆಗೆ ನಿಮ್ಗೆ ಫಾಸ್ಟ್ ವರ್ಕ್ ಮಾಡ್ತದೆ RGGL ವಿತ್ ಲಯನ್ಸ್ ಮನೆ ನೀವು ಕೊಟ್ಟು ಕರೆಕ್ಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದ ಸೆಂಟ್ರಲ್ ನರ್ವ್ ಸಿಸ್ಟಮ್, ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಗೆ ಕನೆಕ್ಟಿವಿಟಿ ಇರ್ತದೆ. ಸೊ ಇಲ್ಲಿ ನಿಮ್ಗೆ ಇನ್ ಡೀಟೇಲ್ ಕೊಟ್ಟಿದ್ದಾರೆ ಯಾವ ರೀತಿ ಇದು ಕನೆಕ್ಟಿವಿಟಿ ಇದೆ ಅಂತ. ಸೊ ಇದನ್ನ ನಿಮ್ಗೆ ಸರಿ ಮಾಡ್ಲಿಕ್ಕೆ ದೀಸ್ 2 ಪ್ರಾಡಕ್ಟ್ಸ್ ಇಸ್ ವೆರಿ ಗುಡ್, ರಿಷಿ ಗ್ಯಾನೋ ಅಂಡ್ ಲಯನ್ಸ್ ಮನೆ. ಸೊ ಅದರಿಂದ ಬ್ರೈನ್ ಕನೆಕ್ಟಿವಿಟಿ, ಬ್ರೈನ್ ಪ್ರಾಬ್ಲಮ್ ಇದ್ರೆ ನೀವು ಜಸ್ಟ್ RG ಒಟ್ಟಿಗೆ ನೀವು ಲಯನ್ಸ್ ಮನೆಯನ್ನ ಕೊಟ್ಟಾಗ ಬಾರಿ ಫಾಸ್ಟ್ ವರ್ಕ್ ಆಗ್ತದೆ. ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಕನೆಕ್ಟಿವಿಟಿಗೆ ಅದು ವರ್ಕ್ ಆಗ್ತದೆ ಅಂತ DXN ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ DXN ರೈಟ್ ಸೈಡ್ ಮೈಲಿನ್ ಶೀತ್ ಅಂತ ಐತಲ್ಲ ಸರ್, ಅದು ನರ್ವ್ಸ್ ನ ಅದನ್ನ ಪ್ರೊಟೆಕ್ಟ್ ಮಾಡೋ ಶೀತ್. ಇದು ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ ಈಗ ನಮ್ಮ ರಿಲೇಟಿವ್ಗೂ ಒಬ್ರಿಗೆ ಐತೆ. ಅದು ಆಕ್ಚುಲಿ ಆಟೋ ಇಮ್ಯೂನ್ ಡಿಸೀಸ್. ಈ ಪ್ರೊಟೆಕ್ಷನ್ ಆಂಟಿಬಾಡೀಸ್ ನಮ್ಮ ದೇಹದಲ್ಲಿರೋ ನಮ್ಮ ಸೆಲ್ಗಳೇ ಅದು ವೈರಿಗಳು ಅಂತ ಅಟ್ಯಾಕ್ ಮಾಡ್ಬಿಟ್ಟು ಅವ್ರಿಗೆ ಏನನ್ನ ಕೈನಲ್ಲಿ ಹಿಡ್ಕೊಂಡ್ರು ಕೂಡ ಕೆಳಗ್ ಬಿದ್ದೋದ್ರು ಗೊತ್ತಾಗಲ್ಲ ರೀ. ಮತ್ತೆ ನಡಿಬೇಕಾದಾಗ ಸಾಕ್ಸ್ ಹಾಕೊಂಡ್ ನಡ್ದಂಗಿರುತ್ತೆ. ಸೊ ಆ ತರ ಇದು ಈ ಒಂದು ಪ್ರಾಡಕ್ಟ್ಸ್ ಈ ನರ್ವಸ್ ಸಿಸ್ಟಮ್ ಗೆ ಒಳ್ಳೇದು ಅಂತ. ಮೇಡಮ್ ಆಕ್ಚುಲಿ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ ಹೇಳಿದ್ರಲ್ಲ, ಎಂತ ಡೇಂಜರ್ ಡಿಸೀಸ್ ಅಂದ್ರೆ ಅದಕ್ಕೆ ಇದುವರೆಗೂ ಅಲೋಪತಿಲಿ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ. ನನಗೆ ಗೊತ್ತಿರೋರು ಒಬ್ರಿಗೆ ಒಂದು 45 ವರ್ಷಕ್ಕೆ ಹುಡುಗಂಗ್ ಬಂದ್ಬಿಟ್ಟು 45 ವರ್ಷಕ್ಕೆ ಹೋಗ್ಬಿಟ್ಟ ಪಾಪ ಅವನು. ಓಹೋ, ಏನ್ ಅದಕ್ಕೆ ಹೆಸರು? MS ಅಂತ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ. ಈ ಮೈಲಿನ್ ಶೀಟ್ ಅದು ಹೋಗ್ತಾ ಬಂದ್ಬಿಡುತ್ತೆ, ಅದು ಕವರ್ ಹೋಗ್ತಾ ಬಂದ್ಬಿಡುತ್ತೆ. ಅವ್ರಿಗೆ ಸಹಿಸಲಿಕ್ಕೆ ಅಸಾಧ್ಯವಾದ ನೋವುಗಳು ಸ್ಟಾರ್ಟ್ ಆಗುತ್ತೆ ಸರ್. ಅದು ಇದು ಶೀಟ್ ಎಲ್ಲಿರ್ತದೆ? ಬ್ರೈನ್ ಅಲ್ಲಿಯಾ? ಬ್ರೈನ್ ಅಲ್ಲ, ನರ್ವ್ಸ್ ಮೇಲೆ ಇರ್ತದೆ. ಅದು ನ್ಯೂರಾನ್ಸ್ ಅಂತ ನರ್ವ್ ಸೆಲ್ಸ್ ಮೇಲೆ ಇದು ಒಂದು ಕವರಿಂಗ್ ರೀ, ಕವಚ ತರ. ಆ ಕವಚನೇ ಡ್ಯಾಮೇಜ್ ಆಗ್ಬಿಡ್ತೈತೆ. ಸೊ ಹಾಗೆ ನೋಡಿದ್ರೆ ಅದು ನರ್ವ್ಸ್ ಎಷ್ಟೋ ಮೈಲ್ಸ್ ಇದೆ ನಮ್ ಬಾಡಿಯಲ್ಲಿ. ಸೊ ಹಾಗಾಗಿ ಅವ್ರಿಗೆ ಹೋಲ್ ಸಿಸ್ಟಮ್, ಕಣ್ಣು ದೃಷ್ಟಿ ಹೋಗ್ಬಿಡುತ್ತೆ, ಗ್ಲೂಕೋಮಾ. ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಲ್ಲೇ 2-3 ವೆರೈಟೀಸ್ ಇದೆ. ಸೊ ಕೆಲವರು ಬೇಗ ಡೆತ್ ಆಗುತ್ತೆ. ನಮ್ಗೆ ಪರಿಚಯ ಇರೋರು 70 years, ಬಟ್ ಸಮ್ ಹೌ ಶಿ ಇಸ್ ಮ್ಯಾನೇಜಿಂಗ್ ಇದು. ಸೊ ಅವರಿಗೆ ಹೇಳಿ ಇದನ್ನ ನೋಡಿ, ಇದನ್ನ ಟ್ರೈ ಮಾಡಿ ನೋಡಿ. ರಿಷಿ ಗ್ಯಾನೋ ಮತ್ತೆ ಲಯನ್ಸ್ ಮನೆ ನಮ್ ಜೊತೆಗಿದೆ ಈಗ. ಜಸ್ಟ್ ದೇ ಕ್ಯಾನ್ ಟ್ರೈ ಇಟ್ ಫಾರ್ ದಟ್. ಯಾಕಂದ್ರೆ ಅಲೋಪತಿಲಿ ಸರ್ ಅದಕ್ಕೆ ಡಾಕ್ಟರ್ ಗ್ಯಾರಂಟಿ ಕೊಡಲ್ಲ ಸರ್ ಅದಕ್ಕೆ. ಓಕೆ. ಸೊ ಹಾಗಾಗಿ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ಗೆ ಸೊ ನಮ್ಮ DXN ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ ಅಂತ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ಓಕೆ, ಈಗ ನೆಕ್ಸ್ಟ್ DXN ಗ್ಯಾನೋಸಿ ಟೂತ್ ಪೇಸ್ಟ್ ನೋಡಿ. ಈ ತರ ಕಾಲಲ್ಲಿ ಇದು ಹಾನಿ ಆದಾಗೆ ಕಾಣ್ತದೆ ಅಥವಾ ಹುಣ್ಣಾದಾಗೆ ಕಾಣ್ತದೆ, ನನಗೆ ಕರೆಕ್ಟ್ ಗೊತ್ತಿಲ್ಲ. ಬಟ್ ಇಲ್ಲಿ ನಿಮ್ಗೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ನೀವು ಅದಕ್ಕೆ ಗ್ಯಾನೋಜಿ ಪೇಸ್ಟ್ ವಿತ್ ಮಸಾಜ್ ಆಯಿಲ್ ಮತ್ತೆ RG ಅಂತ ಕೊಟ್ಟಿದ್ದಾರೆ. ಇದು ಮಿಕ್ಸ್ ಮಾಡಿ ನೀವು ಅದಕ್ಕೆ ಅಪ್ಲೈ ಮಾಡಿದ್ರೆ ಸೊ ನಿಮ್ಗೆ ವಿತ್ ಇನ್ ನೋ ಟೈಮ್ ಇದು ಹೀಲ್ಸ್ ಬ್ಲಿಸ್ಟರ್ ಅಂತ ಹಾಕಿದ್ದಾರೆ ನೋಡಿ. ಬ್ಲಿಸ್ಟರ್ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ ನನಗೆ ಕನ್ನಡ ಮೀನಿಂಗ್. ಆಕ್ಚುಲಿ ಊದ್ಕೊಳುತ್ತೆ ಸರ್, ಅಲ್ಲಿ ಊದ್ಕೊಳತ್ತೆ, ಊತ ಆಗ್ಬಿಡುತ್ತೆ ಸರ್ ಕೆಲವು ಸಲ. ಇದು ರೀಸೆಂಟ್ ಎಕ್ಸಾಂಪಲ್ ನನ್ನ ಮಗಂದೇ ಸರ್. ನಿನ್ನೆ ಅವನು ಫೋನ್ ಮಾಡ್ದ, ಅವನು ಗುರುಗಾವಲ್ ಇದ್ದಾನೆ. ಎಡಗಾಲಲ್ಲಿ ಸ್ವಲ್ಪ ಬೆಟ್ಟ ಹತ್ರ ಊದ್ಕೊಂಡಿದೆ, ಏನ್ ಮಾಡ್ಲಿ ಅಂತ, ಕೆಂಪಾಗಿದೆ ಅಂತ. ನಾನು ಹೇಳಪ್ಪ ರಾತ್ರಿ ನೀನು ನಮ್ಮ DXN ಟೂತ್ ಪೇಸ್ಟ್ ಹಚ್ಚು ಅಂತಂದೆ. ಹಚ್ಕೊಂಡ. ಇವತ್ತು ಬೆಳಗ್ಗೆ ಮೆಸೇಜ್ ಕಳಿಸಿದೆ 90% ಕಮ್ಮಿ ಆಗೋಯ್ತು ಅಂತ ನಾವು. ನೋಡಿದ್ರ ಯಾವ ಡಾಕ್ಟರ್ ಆಗಿದ್ದಾರೆ. ಡಾಕ್ಟರ್ ನಮ್ ಜೊತೆಗೆ ಇರ್ಬೇಕಾದ್ರೆ ವರಿ ಮಾಡುವ ಅಗತ್ಯ ಇಲ್ಲ ನೋಡಿ. 1 ಡೇಗೆ 90% ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ನಿಮ್ಗೆ 7 ಲೇಯರ್ಸ್ ಒಳಗೆ ಹೋಗ್ಬಿಟ್ಟು ಕರೆಕ್ಟ್ ಮಾಡ್ತದೆ. ಆಮೇಲೆ ಈ ತರ ಕ್ರ್ಯಾಕ್ ಬಂದಿದೆ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಕ್ರ್ಯಾಕ್ ಎಲ್ಲ ಕಾಣ್ತಾ ಇದೆ, ಹೀಲ್ಸ್ ಕ್ರ್ಯಾಕ್ ಆಗಿದೆ. ಅದಕ್ಕೂ ಸಹ ನೀವು ಇದನ್ನ ಯೂಸ್ ಮಾಡಿ ಕರೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ಟೂತ್ ಪೇಸ್ಟ್ ಅಂದ್ರೆ ಮಿರಾಕಲ್ ಅಂತ ಹೇಳ್ಬೋದು. ಸೊ ಆಮೇಲೆ ಇಲ್ಲಿ ಸಹ ಕೊಟ್ಟಿದ್ದಾರೆ ಯೂಸ್ಫುಲ್ ಇನ್ ಗೌಟ್. ಗೌಟ್ ಅಂತ ಹೇಳಿದ್ರೆ ಯೂರಿಕ್ ಆಸಿಡ್ ಅಕ್ಯುಮುಲೇಟ್ ಆಗಿರೋದು ಕಾಣ್ತದೆ ಇಲ್ಲಿ ನೋಡಿ, ಬೆರಳಲ್ಲಿ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಸೊ ಇದಕ್ಕೆಲ್ಲ ನೀವು ಗ್ಯಾನೋಸಿ ಟೂತ್ ಪೇಸ್ಟ್ ಇಸ್ ವೆರಿ ಗುಡ್ ಅಂತ ಹೇಳ್ತಾರೆ. RGGL ಜೊತೆಗೆ ನೀವು ತಗೋಬಹುದು. ಆಮೇಲೆ ಈ ಕಡೆ ವಾಟ್ ಇದೆ ನೋಡಿ,
ವಾಟ್ಗೆ ಇದು ಏನ್ ಹೇಳ್ತಾರೆ ವಾಟ್ ಸಣ್ಣ ಸಣ್ಣದು ಈ ತರ ಇವ್ ಗುಳ್ಳೆ ತರ ಬರ್ತಾರೆ ಒಂಥರ ಇದು ದಪ್ಪ ಜಡ್ಡು ತರ ಜಡ್ಡು ನಾವ್ ಜಡ್ಡು ಹೇಳ್ತೀವಿ ಜಡ್ಡು ತರ ಬರ್ತದೆ ಅಂತ ತರ ಹೇಳ್ತೀವಿ. ಬರ್ತದೆ. ಸೋರಿ ಇದು ಕೆಡು ಕೈಯಲ್ಲಿ ಸರ್, ಕೆಡು. ಕೆಡು ಕೆಡು, ಕೆಡು ಕೆಡು. ಕರೆಕ್ಟ್ ವರ್ಡ್ ಕೆಡು. ನಾವು ಇದಕ್ಕೆ ಕಿಡು ಅಂತ ಹೇಳ್ತೀವಿ. ಸೊ ಇದು ಸುಮ್ನೆ ವೇಸ್ಟ್ ಮೆಟೀರಿಯಲ್ ಇದಕ್ಕಿದ್ದಾಗೆ ಬಂದ್ಬಿಡ್ತದೆ, ಬೇರೆ ಬೇರೆ ಕಡೆಯಲ್ಲಿ ಇರ್ತದೆ, ಬಟ್ ಕೆಲವರಿಗೆ ಸ್ವಲ್ಪ ಜಾಸ್ತಿನೂ ಇರ್ತದೆ. ಸೊ ಇದಕ್ಕೆ ನಮ್ಮಲ್ಲಿ ಕೆಲವು ಟೆಸ್ಟ್ ಮಾಡಿದ್ದಾರೆ, ಯಾಕಂದ್ರೆ ಬರೀ ಟೂತ್ ಪೇಸ್ಟ್ ಅವರು ರಾತ್ರಿ ಹಚ್ಬಿಟ್ಟು ಮತ್ತೆ ಬೆಳಿಗ್ಗೆ ವಾಶ್ ಮಾಡಿ ಸೋಪಲ್ಲಿ ಅದರಲ್ಲಿ ಹೋಗಿದೆ, ತುಂಬಾ ಜನರಿಗೆ ವಾಟ್ ಹೋಗಿದ್ದಾರೆ. ಸೊ ಇದನ್ನ ಸಹ ತೆಗಿಲಿಕ್ಕೆ ನಿಮ್ಗೆ ನಮ್ಮ ಟೂತ್ ಪೇಸ್ಟ್ ಬಿಟ್ಟು ಅದ್ರ ಜೊತೆಗೆ ನೀವು RGGL ಸಹ ತಗೋಬಹುದು, ಫಾಸ್ಟ್ ವರ್ಕ್ ಆಗ್ಲಿಕ್ಕೆ ಅಥವಾ ಸರಿ ಮಾಡ್ಬೋದು. ಇಲ್ಲಿ ಸಹ ಅದನ್ನೇ ಆ ತರದ ಪ್ರಾಬ್ಲಮ್ಸ್ ಎಲ್ಲ ನೋಡಿ. ಇದು ಹೀಲ್ಸ್ ಶಿಂಗಲ್ಸ್ ಅಂತ ಹಾಕಿದ್ದಾರೆ, ಲೈಕ್ ಚಿಕನ್ ಪಾಕ್ಸ್ ಟೈಪ್ ಇರ್ತದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೂ ಸಹ ಟೂತ್ ಪೇಸ್ಟ್ ಬೇಕು ನೀವು ನಮ್ಮ RGGL ಅಲ್ಲಿ ತಗೊಂಡು ಕರೆಕ್ಟ್ ಮಾಡ್ಬೋದು. ಈವನ್ ಮಸ್ಕ್ಯುಲರ್ ಪೈನ್ಗೂ ಸಹ ನೀವು ಗ್ಯಾನೋಜಿ ಟೂತ್ ಪೇಸ್ಟ್ ಮಸ್ಕ್ಯುಲರ್ ಪೈನಿಗೆ ನೀವು ಹಚ್ಚಿದ್ರೆ ಆ ನೋವುಗಳು ಕಮ್ಮಿ ಆಗ್ತದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಸೊ ಹಾಗೆ. ಸೊ ನೆಕ್ಸ್ಟ್ ಕಮ್ಸ್ ಟು ದ ಬಿಫೋರ್ ಅಂಡ್ ಆಫ್ಟರ್ ಕಾಣ್ಬೋದು ನಿಮ್ಗೆ. ದಿಸ್ ಇಸ್ 5 ವಾರದ ನಂತರ ನಾವು ಗ್ಯಾನೋಜಿ ಟೂತ್ ಪೇಸ್ಟ್ ವಿತ್ RGGL ಕೊಟ್ಟಾಗ ಯಾವ ರೀತಿ ನಿಮ್ಗೆ ಹೀಲಿಂಗ್ಸ್ ಎಲ್ಲ ಸರಿ ಆಗ್ತದೆ ಅಂತ. ಆಮೇಲೆ ಇಲ್ಲಿ ಸಹ ವೆರಿಕೋಸ್ ವೇನ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಬ್ರು ವೆರಿಕೋಸ್ ವೇನಿಗೆ ಪ್ರಾಡಕ್ಟ್ ತಗೊಳ್ತಾ ಇದ್ದಾರೆ, ಗುಡ್ ರಿಸಲ್ಟ್ ಕಾಣ್ತಾ ಇದೆ. ಅವರು RGGL ತಗೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನೇನ್ ತಗೊಂಡಿಯ ಸರ್ RGGL ಜೊತೆಗೆ? RGGL ಜೊತೆಗೆ ಇದು ಏನಿಲ್ಲ ಮೊರಿಂಗಾವನ್ನು ತಗೊಂಡಿದ್ದಾರೆ. ಮಸಾಜ್ ಆಯಿಲ್ ಅಪ್ಲೈ ಮಾಡ್ತಾ ಇದ್ದಾರೆ. ಬಟ್ ಅವರೆಲ್ಲ ಹೇಳಿದ್ರು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಓಪನ್ ಆಯ್ತಂತೆ. ಓಪನ್ ಆಗಿ ಅದು ಇಡೀ ಓಪನ್ ಆಗಿದೆ ನೋಡಿ, ಈಗ ಕಂಪ್ಲೀಟ್ ಉದ್ದಕ್ಕೆ ಓಪನ್ ಆಗಿ ನೋವೆಲ್ಲ ಹೋಗ್ಬಿಟ್ಟಿದೆ. ಈಗ ಇನ್ನು ಹೀಲಿಂಗ್ ಮಾತ್ರ ಆಗ್ಬೇಕು ಅಂತ. ಸೊ RGGL ಮಾತ್ರ 12 ಪ್ಯಾರ್ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಹೇಳಿದೆ ನೋನಿ ಜ್ಯೂಸ್ ಅನ್ನು ಯೂಸ್ ಮಾಡಿದ್ದಾರೆ. ಹಾಗೇನೆ ಈಗ ಅವರು ಮೊರಿಂಗವನ್ನ ಯೂಸ್ ಮಾಡಿದ ನಂತರ ಫಾಸ್ಟ್ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವೆರಿಕೋಸ್ ವೈನಿಗೂ ಸಹ DXN ಪ್ರಾಡಕ್ಟ್ ವರ್ಕ್ ಆಗ್ಲಿಕ್ಕೆ ಬೇಕಾದಷ್ಟು ಟೆಸ್ಟಿಮೋನಿಯಲ್ ನೀವು ಕಾಣಬಹುದು. ಸೊ ನೆಕ್ಸ್ಟ್ ವಿ ವಿಲ್ ಗೋ ವಿತ್ ಸೋರಿಯಾಸಿಸ್. ಇದು ಸಹ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಟೈಪು. ಇದು ನಿಮ್ಗೆ ಪಾರ್ಟ್ಲಿ ಇರ್ಬೋದು, ಹೋಲ್ ಬಾಡಿ ಇರ್ಬೋದು. ಲೆಫ್ಟ್ ಸೈಡ್ ಅಲ್ಲಿ ಒಂದು ಲೇಡಿಗೆ ನಿಮ್ಗೆ ಪಾರ್ಟ್ಲಿ ಕೊಟ್ಟಿದ್ದಾರೆ ನೋಡಿ, ಬಟ್ ಈಗ ಇದು ಈ ಕಡೆ ಒಂದು ಜೆಂಟ್ಸ್ಗಿರ್ಬೋದು, ಇದು ಫುಲ್ ಹೋಲ್ ಬಾಡಿ, ಎಂಟೈರ್ ಬಾಡಿ ಅಂತ ಹೇಳ್ತಾರೆ. ಸೊ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದ್ರೆ ಅಷ್ಟು ಸುಲಭದಲ್ಲಿ ಇದು ಒಂದ್ಸಲ ಬಂದ್ರೆ ನಿಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ ಇಲ್ಲ. ಬಟ್ ನೀವು ರೆಗ್ಯುಲರ್ ಅಂದ್ರೆ ಛಲ ಬಿಡದ ಏನಂತಾರೆ ಅವನ್ ತರ ಇರ್ಬೇಕು ನೀವು. ಅದನ್ನು ಯೂಸ್ ಮಾಡ್ತಾನೆ ಹೋದಾಗ ನಿಮ್ಗೆ ಇದು ಸಫರಿಂಗ್ ಫ್ರಮ್ ಸೋರಿಯಾಸಿಸ್ ಆಲ್ ಓವರ್ ದ ಬಾಡಿ ಫಾರ್ ದ ಲಾಸ್ಟ್ 6 years, ಇಚಿಂಗ್ ಅಂಡ್ ಪೇನ್ಫುಲ್, ಸಮಥಿಂಗ್ ಊಸಿಂಗ್ ಸಹ ಆಗ್ತಾ ಇದೆ ಅಂತೆ. ನಿಮ್ಗೆ 2 ಪ್ಯಾರ್ RGGL ಇದು ಓಲ್ಡ್ ಟೆಸ್ಟಿಮೋನಿಯಲ್, ಯಾಕಂದ್ರೆ 2002 ಇದು ನೋಡಿ. ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಫ್ ಗ್ಯಾನೋಜಿ ಪೇಸ್ಟ್ ಅಂಡ್ RG ಆಯಿಲ್, ದಟ್ ಈಸ್ ರಿಷಿ ಗ್ಯಾನೋ ಆಯಿಲ್. ನೀವು ಆಯಿಲ್ ಅನ್ನ ಬೇಕಾದ್ರೆ ತಯಾರು ಮಾಡ್ಕೋಬಹುದು ಅಥವಾ ಮಸಾಜ್ ಆಯಿಲ್ ಅನ್ನು ಅಪ್ಲೈ ಮಾಡಬಹುದು. ಬಟ್ ಇಂಪ್ರೂವ್ಮೆಂಟ್ ಬೈ 30% ಯಾವಾಗ 2002 ಅಲ್ಲಿ ಅದ ನಂತರ 30% ಇಂಪ್ರೂವ್ ಅಂಡ್ ಊಸಿಂಗ್ ಎಲ್ಲ ಕಮ್ಮಿ ಆಗಿದೆ, ಇಚಿಂಗ್ ಎಲ್ಲ ಕಮ್ಮಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅದರ ಕಾಂಪ್ಲಿಕೇಶನ್ಸ್ ಆಲ್ಸೋ ಸಾರ್ಟೆಡ್ ಔಟ್, ಪೇಷಂಟ್ ಹ್ಯಾಪಿ ಅಂಡ್ ಪೀಸ್ಫುಲ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಕಡೆ ಬಂದ್ರೆ ನಿಮ್ಗೆ ದಟ್ ಈಸ್ ಸಫರಿಂಗ್ ಫ್ರಮ್ ಸೋರಿಯಾಸಿಸ್ 2003 ಸಹ ಇದು 3 ಪ್ಯಾರ್ RGGL ವಿತ್ ಕಾಫಿ ತಗೊಂಡಿದ್ದಾರೆ. ಡೈಲಿ RG ಆಯಿಲ್, ದಟ್ ಈಸ್ ಅಪ್ಲಿಕೇಶನ್ ಟ್ವೈಸ್ ಅಂಡ್ ವಿತ್ 2 weeks ಇಚ್ಚಿಂಗ್ ರೆಡ್ಯೂಸ್ ಆಗಿದೆ ಅಂತ. ಸೊ ಇಟ್ ಇಸ್ ತುಂಬಾ ಓಲ್ಡ್, ಅಂದ್ರೆ 80 years ಇದ್ದಾರೆ, ಸ್ವಲ್ಪ ಟೈಮ್ ತಗೋಬಹುದು. ಸ್ಕಿನ್ ಕಂಡೀಷನ್ ವಿತ್ ಇನ್ 2 months ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಬಂದಿದೆ ಅಂತ ಹೇಳ್ತಾರೆ. ಸೊ ಇಟ್ಸ್ ಸೋರಿಯಾಸಿಸ್. ಪುನಃ ನಿಮ್ಗೆ ಬ್ಯೂಟಿಫೈ ದಿಸ್ ಬ್ಯೂಟಿಫಿಕೇಶನ್ಗೆ ನೀವು ಜನ ಅಂದ್ರೆ ಎಸ್ಪೆಷಲಿ ಲೇಡೀಸ್ ತುಂಬಾ ಅದಕ್ಕೆ ಟೈಮ್ ಕೊಡ್ತಾರೆ. ಅದಕ್ಕೆ ಅವರು ಆತರ ಇರಬೇಕು ಅಂತ ಅವರಿಗೆ ಮನಸ್ಸಲ್ಲಿ ಇರ್ತದೆ. ಸೊ ಈಗ ನಿಮ್ಗೆ ಇದನ್ನ ನಮ್ಮ TT ಕ್ರೀಮ್ ಅನ್ನ ನೀವು ಅಪ್ಲೈ ಮಾಡಬಹುದು, ಮತ್ತೆ ಮಸಾಜ್ ಆಯಿಲ್ ಅಪ್ಲೈ ಮಾಡಬಹುದು. ಆದ ನಂತರ ಅಲೋವೆರಾ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಸಹ ಇದೆ. ಸೊ ಅದಕ್ಕೂ ನೀವು ವರ್ಕ್ ಆಗ್ತದೆ. ಈಗ ನಿಮ್ಗೆ ಇವನು ಫೇಸ್ಗೆ ಅಲೋವೆರಾ ಬಾಡಿ ಲೋಷನ್ ಇದೆ ಸರ್. ನಾನೊಬ್ರು 75 ವರ್ಷದವರು ಪೇಷಂಟ್ ಕೊಟ್ಟೆ ಸರ್ ಅವ್ರಿಗೆ. ಅವರು ಈಗ ಸ್ಕಿನ್ ಹೆಂಗೆ ಶೈನಿಂಗ್ ಇದೆ ಅಂದ್ರೆ ಅವ್ರು ಜನ ಬಂದವರೆಲ್ಲ ಎಷ್ಟು ಸ್ಮಾರ್ಟ್ ಆಗಿದೆ ಅಂತ ಎಲ್ಲ ಕೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಸರ್. ಓಕೆ ರಿಯಲಿ ವಂಡರ್ಫುಲ್. ನೋಡಿ 75 ವರ್ಷದವರಿಗೆಲ್ಲ ಯಾವ ರೀತಿ ವರ್ಕ್ ಆಗ್ತದೆ ಅಂದ್ರೆ ನೀವು 25 ವರ್ಷದವರಿಗೆ ಹೇಗೆ ಆಗ್ಬಹುದು ಅಂತ ಸ್ವಲ್ಪ ಯೋಚನೆ, ಆ ರೀತಿಯಲ್ಲಿ ನಿಮ್ಗೆ ಪ್ರಾಡಕ್ಟ್ ವರ್ಕ್ ಆಗ್ತದೆ. ಓಕೆ, ಅದರಿಂದ ನಿಮ್ಮ ಕೈ ಬೆರಳು ಕೊಟ್ಟಿದ್ದಾರೆ. ಹಿತಾಕ್ಷಿ ಅವ್ರು ಇದಾರ, ಅವ್ರ ಹತ್ರ ಕೇಳ್ಕೊಬೇಕು ನೀವು ಯಾವ ರೀತಿ ಅಪ್ಲೈ ಮಾಡೋದೆಲ್ಲ. ಅವ್ರು ತುಂಬಾ ಚೆನ್ನಾಗಿ ಅವರು ಅದನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ
ಓಕೆ ನೆಕ್ಸ್ಟ್ ಓಕೆ ಪ್ರೆಗ್ನೆನ್ಸಿ. ಸೊ ಎಷ್ಟೋ ಜನ ಎಷ್ಟೋ ಕಡೆ ಖರ್ಚು ಮಾಡ್ತಾರೆ, ಅಲೋಪತಿಯಲ್ಲಿ, ಆಯುರ್ವೇದದಲ್ಲಿ ಸಿದ್ಧವನ್ನು ಕಳಿತಾರೆ, ಆಮೇಲೆ ದೇವರ ಪೂಜೆಗಳನ್ನೆಲ್ಲ ಮಾಡ್ತಾರೆ, ಈ ಅಪ್ರಸಿದ್ಧ ಸ್ಥಳಕ್ಕೆಲ್ಲ ಹೋಗ್ತಾರೆ. ಆದ್ರೂ ಕೂಡ ಅವರ ಪ್ರಾಬ್ಲಮ್ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ನಿಮ್ಗೆ ದಿಸ್ DXN ಪ್ರಾಡಕ್ಟ್ ವಿಲ್ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ದಾರೆ. ಸೊ RGGL ವಿತ್ ಸ್ಪಿರುಲಿನಾ ಕೊಟ್ಟಿದ್ದಾರೆ. ನೋನಿ ಜ್ಯೂಸ್ ವಿತ್ ರೊಸೆಲ್ ಜ್ಯೂಸ್ ಅನ್ನ ನೀವು ತಗೋಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದೀಸ್ ಪ್ರಾಡಕ್ಟ್ಸ್ ಆರ್ ವೆರಿ ಗುಡ್ ಫಾರ್ ನಿಮ್ಗೆ ಪ್ರೆಗ್ನೆನ್ಸಿ, ಪಾಸಿಟಿವ್ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಅದರಿಂದ ದಿಸ್ ಪ್ರಾಡಕ್ಟ್ ನೀವು ಅವರಿಗೆ ಟ್ರೈ ಮಾಡ್ಲಿಕ್ಕೆ ಹೇಳಿ. ಅವರಿಗೆ ಹೇಳಿ ಇದಕ್ಕೆ ಅಂತಲ್ಲ, ದಿಸ್ ಇಸ್ ಫಾರ್ ಯುವರ್ ಹೆಲ್ತ್. ನೀವು ಏನು ಏನ್ ಮೆಡಿಸಿನ್ ಅದನ್ನ ತಗೊಳ್ಳಿ, ಅದ್ರ ಜೊತೆಗೆ ನೀವು ಇದನ್ನ ಫಾಲೋ ಮಾಡಿ ಅಂತ. ದಿಸ್ ರೈಟ್ ಸೈಡ್ ಲೇಡೀಸ್ ತುಂಬಾ ಹ್ಯಾಪಿ ಆಗಿದ್ದಾಳೆ. ಯಾಕೆಂತ ಹೇಳಿದ್ರೆ ಅವರಿಗೆಲ್ಲ ನಾನು ಹೇಳಿದಲ್ಲ ಆಗ್ಲೇ, ಸಿಸ್ಟಮ್ ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅವರು ತುಂಬಾ ಡಿಸಪಾಯಿಂಟ್ ಅಲ್ಲಿ ಇರ್ತಾರೆ. ದಿಸ್ ಪ್ರಾಡಕ್ಟ್ ಅವರಿಗೆ ಕೊಟ್ಟಾಗ ತುಂಬಾ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ದಿಸ್ ಪ್ರಾಡಕ್ಟ್ ಅನ್ನ ನಿಮ್ಗೆ ಲೇಡೀಸ್ಗೆ, ಎಸ್ಪೆಷಲಿ ಲೇಡೀಸ್ಗೆ RGGL ಸ್ಪಿರುಲಿನಾ ನೋನಿ ವಿತ್ ರೋಸೆಲ್ ಕೊಟ್ರೆ ವೆರಿ ಗುಡ್ ಅಂತ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಕಮ್ಸ್ ಟು ದ ಬೇಬಿ ಪಾರ್ಟ್. ಬೇಬಿ ಈಗ ನಮ್ಗೆ ಚೆಬಿ ಆಯಿಲ್ ಇದೆ ನಮ್ಮ ಹತ್ರ ಸೋಪ್ ಇದೆ, ಹಾಗೇನೆ ನಿಮ್ಗೆ ಸ್ಪಿರುಲಿನಾ ಸೀರಿಯಲ್ ಇದೆ. ಸೊ ನಿಮ್ಮ ಮಕ್ಕಳು ಹೆಲ್ದಿ ಆಗಿರಬೇಕು, ಯಾವಾಗ್ಲೂ ನಿಮ್ಗೆ ಆಕ್ಟಿವಿಟಿ ಕರೆಕ್ಟ್ ಇರಬೇಕು, ಹೈಟ್ ಅಂಡ್ ವೆಯ್ಟ್ ಅನ್ನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಜೊತೆಗೆ ಯು ಕ್ಯಾನ್ ಗಿವ್ ಕೋಕೋಸಿ ಆಲ್ಸೋ. ಸೊ ಕೋಕೋಸಿ ಪ್ರಾಡಕ್ಟ್ ಸಹ ನಮ್ ಜೊತೆಗೆ ಇದೆ. ಆಮೇಲೆ DXN ಪೌಡರ್ ಸಹ ನೀವು ಯೂಸ್ ಮಾಡ್ಬೋದು, ಮಕ್ಕಳಿಗೋಸ್ಕರ ಇರುವ ಪ್ರಾಡಕ್ಟ್ಗಳು. ಸೊ ಈವನ್ ಸ್ಪಿರುಲಿನಾ ನೋಡಿ, ಈವನ್ ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ಬೋದು. ಈ ಕಡೆ ಈ ಮಗು ಜೊತೆಗೆ ನೋಡಿ RGGL ಇದೆ, ಸ್ಪಿರುಲಿನಾ ಇದೆ, ಅದ್ರ ಜೊತೆ ಸ್ಪಿರುಲಿನಾ ಸೀರಿಯಲ್ ಇದೆ, ಪೌಡರ್ ಇದೆ, ಚಬಿ ಬೇಬಿ ಆಯಿಲ್ ಇದೆ, ಶಾಂಪೂ ಇದೆ. ದೀಸ್ ಆರ್ ದ ಅಂದ್ರೆ ಚಿಲ್ಡ್ರನ್ ಕಿಟ್ ಅಂತ ಹೇಳ್ಬೋದು. ನೀವು ಬರ್ಡೇ ಪಾರ್ಟಿಗೆ ಹೋದಾಗ ಇದನ್ನ ನೀವು ಗಿಫ್ಟ್ ಕೊಡ್ಬೋದು ನೋಡಿ. ಆದ್ರೆ ಕರೆಕ್ಟ್ ಆಗಿ ನೀವು ಏನ್ ಹೇಳ್ಬೇಕು, ಹೇಳಿ ಕೊಡ್ಬೇಕು, ಅಥವಾ ನಿಮ್ಮ ಕಾರ್ಡ್ ಎಲ್ಲ ಇಡಬೇಕು. ಯಾಕಂದ್ರೆ ಎಷ್ಟೆಷ್ಟು ಡೋಸ್ ಹೇಗ್ ತಗೋಬೇಕು ಅಂತ ಅವರಿಗೆ ಗೊತ್ತಿರೋದಿಲ್ಲ. ಆದ್ರಿಂದ ಬೇಬಿ ಕಿಟ್, DXN ಬೇಬಿ ಕಿಟ್ ಅನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಅದರಲ್ಲಿ RGGL ವಿತ್ ಸ್ಪಿರುಲಿನಾ ಅಂಡ್ ಈ ಕಡೆ ಬಂದ್ರೆ ಪೌಡರ್ ಇರ್ಬೋದು, ಚೆಬಿ ಬೇಬಿ ಆಯಿಲ್, ಶಾಂಪೂ ಇರ್ಬೋದು, ಕೋಕೋಸ್, ಇಷ್ಟು ಪ್ರಾಡಕ್ಟ್ ಅನ್ನ ಮಕ್ಕಳಿಗೆ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ಅದ್ರ ಜೊತೆಗೆ ಒಂದು ಸಿಟೋಪೆನ್ ಸಿರಪ್ ಸಹ ಹಾಕ್ಬಿಡಿ. ಎಮರ್ಜೆನ್ಸಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಆಗ್ತದೆ. ನೀವು ಹುಟ್ಟಿದ ಮಕ್ಕಳಿಂದ ದೊಡ್ಡವರಿಗೂ ಸಹ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೋದು ಅಂತ DXN ಹೇಳ್ತಾ ಉಂಟು. ಸೊ ಇದು ಆಲ್ರೆಡಿ ನಾವು ಕವರ್ ಮಾಡಿರ್ಬೇಕು, ಬ್ಯಾಕ್ ಪೈನ್. ಓಕೆ ನೆಕ್ಸ್ಟ್ ಶುಗರಿಗೆ ಕೊಟ್ಟಿದ್ದಾರೆ ನಿಮ್ಗೆ 105 ಇರ್ಬೇಕಾದ್ರೆ ನೀವು ಇದನ್ನ ಮೇಂಟೈನ್ ಮಾಡಿ ಅಂತ, RGGL ವಿತ್ ಸೊ ಮೋರಿಂಜಿ ಜ್ಯೂಸ್ ಅನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಮ್ಸ್ ಮೋಸ್ಟ್ಲಿ ನಿಮ್ಗೆ ಇದು ಹೆಮರಾಯ್ಡ್ಸ್ ಇರ್ಬೋದು. ಅನಿಲ್ ಅವರೇ, ಹೆಮರಾಯ್ಡ್ಸ್ ಕಾಣ್ದಾಗೆ ಕಾಣ್ತದೆ ನನಗೆ, ಮೋಷನ್ ಅಂದ್ರೆ ಬ್ಲೀಡಿಂಗ್ ಅಲ್ಲಿ ಕಾಣ್ತಾ ಇದೆ ಇದು ಪಿಕ್ಚರ್ ಅಲ್ಲಿ. ಸೊ ಈ ಪ್ರಾಬ್ಲಮ್ಗೆ ನಿಮ್ಗೆ ಹೆಮೊರಾಯ್ಡ್ ಸರ್, ಹೆಮರಾಯ್ಡ್ಸ್ ಅಲ್ವಾ? ಅದಕ್ಕೆ ರಿಷಿಗ್ಯಾನೋ RG ಕೊಡಿ ಅಂತ ಹೇಳಿದ್ರೆ ಪೇಸ್ಟ್ ಅನ್ನ ಮತ್ತೆ ನಿಮ್ಗೆ ಮಸಾಜ್ ಆಯಿಲ್ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಸೊ ಅದ್ರ ಜೊತೆಗೆ ನೀವು ಮೊರಂಜಿ ಜ್ಯೂಸ್ ಅನ್ನು ಕೊಡಬಹುದು. ಪೈಲ್ಸ್ ಅಂತ ಹೇಳ್ತೀವಿ ಸರ್, ಪೈಲ್ಸ್ ಮೂಲವ್ಯಾಧಿ ಅಲ್ವಾ? ಸೊ ಅದಕ್ಕೆ ನೀವು ಈವನ್ ನಮ್ಮ ಒರಿಜಿನ್ ಕೋಕೋನಟ್ ಆಯಿಲ್ ತುಂಬಾ ಹೆಲ್ಪ್ ಆಗ್ತದೆ ಅಂತ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಸೊ ಈ ಪ್ರಾಡಕ್ಟ್ ಇಂದ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಈಗ DXN ಅಲ್ಲಿ 100 ಪ್ರಾಡಕ್ಟ್ ಇದೆ, ಯಾವ್ದನ್ನು ಯೂಸ್ ಮಾಡೋದು ಯಾವ್ದಕ್ಕಂತ ಕನ್ಫ್ಯೂಷನ್ ಇರ್ತದೆ. ಅದಕ್ಕೋಸ್ಕರ ಈ ಸ್ಲೈಡ್ ಅವರು ಮಾಡಿರ್ಬೋದು ಅನ್ಸ್ತದೆ ನನಗೆ. ನೆಕ್ಸ್ಟ್ ಕಮ್ಸ್ ಟು ದ ನಿಮ್ಗೆ ಮಂಡಿ ನೋವಿಗಂತೂ ಇಂಡಿಯಾದಲ್ಲಿ ನಮ್ಮ ಹತ್ರ RGGL ಹೊತ್ತಿಗೆ ಹೆಲ್ದಿ ಬೋನ್ಸ್ ಬಂದ್ಬಿಟ್ಟಿದೆ. ಸೊ RGGL ನಿಮ್ಮ ಏನು ಬಾಡಿ ಸೆಲ್ ಅನ್ನ ರಿಜುವನೇಟ್ ಮಾಡ್ಬೋದು. ಬಟ್ ಇಮಿಡಿಯೇಟ್ ನಿಮ್ಗೆ ಕ್ಯಾಲ್ಸಿಯಂ ಬೇಕು ಅಥವಾ ನಿಮ್ಗೆ ಅದರ್ ಐಟಮ್ ಬೇಕು ಅಂತ ಹೇಳಿದ್ರೆ, ಸೊ ನಿಮ್ಗೆ ಹಡ್ಜೋಡ್ ಇದೆ, ಹಡ್ಜೋಡ್ ಅಂತ ಹೇಳಿದ್ರೆ ನಿಮ್ಗೆ ಅದೇ ಹೆಲ್ದಿ ಬೋನ್ಸ್. ಸೊ ಅದ್ರ ಜೊತೆಗೆ ನೀವು ಸ್ಪಿರುಲಿನಾ ಒಟ್ಟಿಗೆ ಅದನ್ನು ಕೊಟ್ಟಾಗ ಬೇಗ ನೀವು ಇದನ್ನ ಕರೆಕ್ಟ್ ಮಾಡ್ಲಿಕ್ಕೆ ನಿಮ್ಗೆ ಅದು ಸಹಾಯ ಮಾಡ್ತದೆ. ನೆಕ್ಸ್ಟ್ ಕಮ್ಸ್ ದ ಬ್ಯಾಕ್ ಬೋನ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದ್ದವ್ರಿಗೆ, ಸೊ ಅದಕ್ಕೆ RGGL ವಿತ್ ಸ್ಪಿರುಲಿನಾ. ಸೊ ಅದ್ರ ಜೊತೆಗೆ ನಾನು ಹೇಳೋದು ನಿಮ್ಗೆ ಹೆಲ್ದಿ ಬೋನ್ಸ್ ಅನ್ನ ಸಹ ಇಲ್ಲಿ ಇಂಡಿಯಾದಲ್ಲಿ ನೀವು ಯೂಸ್ ಮಾಡಿ ಬೆನಿಫಿಟ್ ಅಂತ ತಗೋಬಹುದು. ಎಷ್ಟೋ ಜನ ಈ ಪ್ರಾಬ್ಲಮ್ ಅಲ್ಲಿ ಇದಾರೆ ನೋಡಿ, ಬ್ಯಾಕ್ ಪೈನ್ ಪ್ರಾಬ್ಲಮ್, ಕುತ್ಕೊಳ್ಳಿಕ್ ಆಗುದಿಲ್ಲ, ನಿಂತ್ಕೊಳ್ಳಿಕ್ ಆಗುದಿಲ್ಲ, ಬೈಕ್ ಓಡಿಸ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಇದು ಕುಸ್ಕಿದ್ರೆ ಮತ್ ಪುನಃ ಬೇನೆ ನೋವುಗಳು ಸ್ಟಾರ್ಟ್ ಆಗ್ಬಿಡ್ತದೆ. ಈಗ ಎಸ್ಪೆಷಲಿ ಲೇಡೀಸ್ಗೆ ಸರ್ ನಾನು ನೋಡ್ತಾ ಇದ್ದೀನಿ, ಅವರು ಮ್ಯಾಕ್ಸಿಮಮ್ ಬೆಳಗ್ಗೆ ಮಿಡ್ಲ್ ಏಜ್ ಲೈಕ್ 35 ಆದ್ಮೇಲೆ ಅವ್ರಿಗೆ ಈ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ 90% ಎಲ್ಲರೂ ಸಿಸೇರಿಯನ್ ಮಾಡಿಸ್ಕೊಂಡ್ಬಿಡ್ತಾರೆ ಈಗ.
ಓಕೆ. ಸೊ ಸಿಸೇರಿಯನ್ ಆದಾಗ ಏನ್ ಮಾಡ್ತಾರೆ, ಒಂದು ಎಪಿಡ್ಯೂರಲ್ ಇಂಜೆಕ್ಷನ್ ಅಂತ ಕೊಟ್ಟಿರ್ತಾರೆ ಆ ಟೈಮಲ್ಲಿ. ಡೈರೆಕ್ಟ್ ಆಗಿ ಬೆನ್ನು ನಮ್ಗೆ ಸ್ಪೈನಲ್ ಕಡೆ ಕೊಟ್ಟಿರ್ತಾರೆ ಅದು. ಅವಾಗ ಓಕೆ. ಗೊತ್ತಾಗಲ್ಲ ಅವ್ರಿಗೆ. ಒಂದು 8-10 ವರ್ಷ ಆದ್ಮೇಲೆ ಅದು ಅಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ ಅದು. ಓಕೆ. ಸೊ ಸ್ವಲ್ಪ ನೋಡಿ ಈಗ ನಮ್ಮೆಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ನೀವು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಸಿಸೇರಿಯನ್ ಮಾಡಿಸ್ಕೊಂಡ್ಬಿಡ್ತಾರೆ, ಬೇರೆ ದಾರಿ ಇರುವುದಿಲ್ಲ. ಸೊ ಅವಾಗ ಇಂಜೆಕ್ಷನ್ ಕೊಡ್ತಾರೆ, ಏನ್ ಕೊಡ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಮತ್ತೆ ರಿಸಲ್ಟ್ ಎಲ್ಲ ಈಗ ಗೊತ್ತಾಗೋದಲ್ವಾ. ಈಗ ನಮ್ಗೆ ಕೆಲವರು ಹೇಳ್ತಾ ಇದಾರಲ್ಲ, ನಮ್ಗೆ ಕೊರೋನಾ ಟೈಮ್ ಅಲ್ಲಿ ಎಮರ್ಜೆನ್ಸಿಗೆ ತಗೊಂಡಿದ್ದು ಕ್ಯೂ ನಿಂತು ತಗೊಂಡ್ವಿ ನಾವು. ಬಟ್ ಈಗ ಅದರ ಎಫೆಕ್ಟ್ ಹೇಳ್ತಾ ಇದ್ದಾರೆ. ಈವನ್ ಕೆಲವು ಕಂಪನೀಸ್ ಹೇಳ್ತಾರೆ ಎಸ್ ಅದು ಅವರೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಇಟ್ಸ್ ಆಲ್ ಪ್ರಾಬ್ಲಮ್ ವಿಲ್ ಕಮ್. ಸೊ ಯು ಹ್ಯಾವ್ ಟು, ನೀವು ಇಮ್ಯುನಿಟಿನ ಸ್ಟ್ರಾಂಗ್ ಮಾಡಬೇಕಾಗಿದೆ ಪುನಃ ಅಂತ. ಸೊ ಹಾಗಾಗಿರೋದ್ರಿಂದ ನಾವು ಏನಾಗಬೇಕು, ಕೇರ್ಫುಲ್ ಇರಬೇಕಾಗ್ತದೆ. ಸೊ ಅದರಿಂದ ತಿಳಿದವ್ರ ಹತ್ರ ಅದನ್ನ ಸರಿಯಾಗಿ ತಿಳ್ಕೊಂಡು ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ DXN ಪ್ರಾಡಕ್ಟ್ ಅಂತೂ ನಿಮ್ಗೆ 100% ಹೆಲ್ಪ್ ಮಾಡ್ತದೆ. ಯಾವುದೇ ತೊಂದರೆ ಇದ್ರು ಅದನ್ನ ಹೆಲ್ಪ್ ಮಾಡ್ಲಿಕ್ಕೆ ಇದು ನಿಮ್ಗೆ ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಈ ಪಿಕ್ಚರ್ ನಿಮ್ಗೆ ಪುನಃ ನಿಮ್ಗೆ ಲಂಗ್ಸ್ ಅಂಡ್ ಹಾರ್ಟ್ ಅನ್ನ ತೋರಿಸ್ತಾ ಇದೆ. ಸೊ ಇಲ್ಲಿ ಅಡಿನಾಯ್ಡ್ಸ್ ಅಂಡ್ ಟಾನ್ಸಿಲ್ಸ್ ಅಂಡ್ ರೈಟ್ ಲಿಂಪಥೆಟಿಕ್ ಡಕ್ಟ್ ಅಂಡ್ ಎಂಟರಿಂಗ್ ವೇನ್. ಸೊ ನಿಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಥೈಮಸ್ ಗ್ಲ್ಯಾಂಡ್ ಉಂಟ ನೋಡಿ, ಅದು ಏನೋ ಮೋಸ್ಟ್ಲಿ ನಿಮ್ಗೆ ಅದು ಜಾಸ್ತಿ ಡೆವಲಪ್ ಆದ್ರೆ ಅದು ಪ್ರಾಬ್ಲಮ್ ಆಗ್ಬೋದು. ಸೊ ಅದನ್ನ ನೀವು ಕರೆಕ್ಟ್ ಇಟ್ಕೊಳ್ಬೇಕಾದ್ರೆ ನಿಮ್ಗೆ ಇಲ್ಲಿ ಕಾರ್ಡಿಸೆಪ್ ಕೊಟ್ಟಿದ್ದಾರೆ ಪುನಃ ನಿಮ್ಗೆ DXN. ಈಗ ಕಾರ್ಡಿಸೆಪ್ ತುಂಬಾ ಜನಕ್ಕೆ ಇನ್ನು ಕಾರ್ಡಿಸೆಪ್ ಬಗ್ಗೆ ಗೊತ್ತಿಲ್ಲ. ಹೌದು ಸರ್. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಹರ್ಬ್ ಇದೆ ನೋಡಿ ಪ್ರಪಂಚದಲ್ಲಿ. ಅದಷ್ಟೇ ಕಾಸ್ಟ್ಲಿಯೆಸ್ಟ್ ಹರ್ಬ್ ಅಂತ ಹೇಳ್ಬೋದು, ಕಾಸ್ಟ್ಲಿಯೆಸ್ಟ್ ಮಶ್ರೂಮ್ ಅಂತ ಹೇಳ್ಬೋದು. ಸೊ ಇಟ್ ವಿಲ್ ಅದು ನಿಮ್ಗೆ ತುಂಬಾ ನಿಮ್ಗೆ ಹೆಲ್ಪ್ ಆಗ್ತದೆ. ಅದಕ್ಕೆ ಇದು ಕನೆಕ್ಟಿವಿಟಿ ನಿಮ್ಗೆ ಪುನಃ ಅದಕ್ಕೆ ಲಿವರ್ ಯಾವುದು ಇಂಟೆಸ್ಟೈನ್ ಕನೆಕ್ಟಿವಿಟಿ ಸಹ ಕಾಣ್ತಾ ಇದೆ. ಸೊ ಅದ್ರಲ್ಲಿ ಸಹ ಸ್ಪ್ಲೀನ್ ಇರ್ಬೋದು, ಅಲ್ಲಿಯೂ ಸಹ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಕಾರ್ಡಿಸೆಪ್ ಟ್ಯಾಬ್ಲೆಟ್ಸ್. ಸೊ ಅಟ್ಲೀಸ್ಟ್ ಒಂದೊಂದು ಯೂಸ್ ಮಾಡಿ ನೋಡಿ. ನಿಮ್ಮ ಏನು ಪೇಯ್ನ್ ಇದೆ ಅಥವಾ ವೇನ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ, ಸೊ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಥೈಮಸ್, ಎಸ್ಪೆಷಲಿ ಫಾರ್ ಥೈಮಸ್ ಗ್ಲ್ಯಾಂಡ್ಸ್ ಅಂತ ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಅದನ್ನ ಸರಿ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಇಲ್ಲಿ ಸಹ ಅದಕ್ಕೆ ಸಂಬಂಧಪಟ್ಟ ಸ್ಲೈಡ್ಸ್ ಗಳನ್ನೇ ಹಾಕಿದ್ದಾರೆ. ಆದ್ರೆ ಅದರ ಜೊತೆಗೆ ನಿಮ್ಗೆ ಕೆಲವು ಕಿಡ್ನಿದು ಕೊಟ್ಟಿದ್ದಾರೆ ನೋಡಿ. ಕಿಡ್ನಿ ಸಮಸ್ಯೆ ಇದ್ದವರಿಗೂ ಸಹ ನಿಮ್ಗೆ RGGL ಒಟ್ಟಿಗೆ ನೀವು ಕಾರ್ಡಿಸೆಪ್ ಕೊಡಬೇಕು ಅಂತ ಹೇಳ್ತಾರೆ. ಲಿವರಿಗೂ ಮಾರ್ಕ್ ಮಾಡಿದ್ದಾರೆ. ಸೊ ಇವನ್ ಯೂಟ್ರಸ್ಸಿಗೆ ಸಹ ಮಾರ್ಕ್ ಇದೆ, ಆಮೇಲೆ ಥೈಮಸ್ಸಿಗೆ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಅದರಿಂದ ಪಿಟ್ಯುಟರಿನೂ ಇರಬಹುದು, ಗ್ಲ್ಯಾಂಡ್ಸ್ ಬಗ್ಗೆನೂ ಕೊಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ನಿಮ್ಗೆ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಈವನ್ ಜೆಂಟ್ಸಿಗೂ ಕೂಡ ನಿಮ್ಗೆ ಕೆಲವೊಂದು ಲಿಂಕ್ ಕೊಟ್ಟಿದ್ದಾರೆ ನೋಡಿ. ಆದ್ರೆ ಇಬ್ರು ಇವ್ರು ಅಂತಲ್ಲ, ಯಾಕಂದ್ರೆ ಇದು ಸೆಲ್ ಮೇಲೆ ವರ್ಕ್ ಆಗೋದ್ರಿಂದ ಪರ್ಟಿಕ್ಯುಲರ್ಲಿ ಆ ಪ್ರಾಬ್ಲಮ್ಗೆ ಇದು ನಿಮ್ಗೆ ಹೆಲ್ಪ್ ಆಗ್ತದೆ, ನೀವು ಕೊಡ್ಬೋದು. ಪುನಃ ನಿಮ್ಗೆ ಇಲ್ಲಿ ಪುನಃ ಥೈಮಸ್ಸೇ ಕಾಣ್ತದೆ. ಥೈರಾಯ್ಡ್ ಮಾಸ್, ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂಡ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಲ್ಲಿ ಮಾಸ್ ಅಂತ ಒಂದು ಸಣ್ಣದು ತೋರಿಸಿದ್ದಾರೆ ನೋಡಿ. ಕ್ಯಾನ್ಸರಸ್ ಸರ್ ಆಕ್ಚುಲಿ. ಇದು ಕ್ಯಾನ್ಸರಸ್. ಸೊ ಓಕೆ, ಇದು ಕ್ಯಾನ್ಸರಸ್ ಸೆಲ್ಸ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಸೊ ಅದಕ್ಕೂ ಕೂಡ ನಿಮ್ಗೆ DXN RGGL ಮತ್ತೆ ನೀವು ಕಾರ್ಡಿಸೆಪ್ ಅನ್ನ ಕೊಡಬಹುದು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ನೀವು ಇವನ್ ಜ್ಯೂಸ್ ಅನ್ನ ಸಹ ಇಂಟ್ರಡ್ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಅಂಡ್ ಇಟ್ ಕಮ್ಸ್ ವಾಟ್ ಇಸ್ ದಿಸ್ ನಿಮ್ಗೆ ಲಿಗಮೆಂಟ್, ಇವನ್ ಮಂಡಿ ನೋವು ಇರಬಹುದು, ಉರಿ ಊತ ಇರಬಹುದು, ಅಥವಾ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಇವನ್ ಟೆನ್ಷನ್ ಇರ್ಬೋದು. ಸೊ ಇದಾಗ ಮೂರಕ್ಕೂ ಕಾಂಬಿನೇಷನ್ ನಿಮ್ಗೆ ಮೊರಂಜಿ ಜ್ಯೂಸ್, RG ಅಂಡ್ ಲಯನ್ಸ್ ಮನೆ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮಿಗೆಲ್ಲ ನೋಡಿ ಇದು ಸಹಾಯ ಮಾಡ್ತದಂತ. ಯಾಕಂದ್ರೆ ಒಂದು 5-6 ಪೇಷಂಟಿಗೆ ಕೊಟ್ಟಿರ್ತಾರೆ, ಅದರಲ್ಲಿ ಆ ಬೆನಿಫಿಟ್ ಬಂದಾಗ ಅವರು ಅದನ್ನ ನಿಮ್ಗೆ ತಿಳಿಸಿದ್ದಾರೆ. ಪುನಃ ನಿಮ್ಗೆ ಥೈರಾಯ್ಡ್ ಬಗ್ಗೆ ಅಥವಾ ಈ ಗ್ಲ್ಯಾಂಡ್ಸ್ ಬಗ್ಗೆ ತುಂಬಾ ಕೊಟ್ಟಿದ್ದಾರೆ. ಆಲ್ರೆಡಿ ನಾವು ಕವರ್ ಮಾಡಿದೀವಿ. ಲಂಗ್ಸಿಗೆ ಸಹ ನಿಮ್ಗೆ ಈವನ್ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಳ್ಬರ್ತದೆ ಕೆಲವು ಟೈಮ್, ಅದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ. ಸೊ ಅದಕ್ಕೂ ಕೂಡ ನಿಮ್ಗೆ ಕಾರ್ಡಿಸೆಪ್ ಈಸ್ ವೆರಿ ಗುಡ್ ಫಾರ್ ದಮ್. ಕಾರ್ಡಿಸೆಪ್ ತುಂಬಾ ಹೆಲ್ಪ್ ಆಗ್ತದೆ ಅಂತ. ಸೊ ಈವನ್ ನಿಮ್ಗೆ ಇದು ಕ್ಯಾನ್ಸರಸ್ ಸೆಲ್ಸ್, ಸೊ ಇದನ್ನ ನಿಮ್ಗೆ ತಡಿಲಿಕ್ಕೆ ಸ್ಪಿರುಲ್ನಾ ಈಸ್ ವೆರಿ ಗುಡ್. ನೀವು RGGL ಜೊತೆಗೆ ನೀವು ಸ್ಪಿರುಲ್ನಾ ಕೊಟ್ಟಾಗ ಫಾಸ್ಟ್ ವರ್ಕ್ ಆಗ್ತದೆ ಅಂತ ಹೇಳಿದ್ದಾರೆ. ಆಮೇಲೆ ಈ ವೈರಸ್ ಎಲ್ಲ ಓಡಿಸ್ಲಿಕ್ಕೆ ಕೂಡ ವೈರಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಸ್ ನಮ್ಮನ್ನ ಅಟ್ಯಾಕ್ ಮಾಡಬಹುದು, ಅಥವಾ ನಿಮ್ಗೆ ಬ್ಯಾಕ್ಟೀರಿಯಾಸ್ಗಳು ಅಟ್ಯಾಕ್ ಮಾಡಬಹುದು. ಗೊತ್ತಿಲ್ಲ ನಾವು ನೀರಲ್ಲಿ ಬರ್ಬೋದು, ಗಾಳಿಯಲ್ಲಿ ಬರ್ಬೋದು, ಅಥವಾ ನಿಮ್ಮ ಊಟದಲ್ಲೂ ಬಂದ್ಬಿಡ್ಬೋದು. ಇನ್ ಕೇಸ್ ಬಂದ್ರೂ ಕೂಡ ಅದನ್ನ ಓಡಿಸ್ಲಿಕ್ಕೆ ನಮ್ಗೆ RGGL ಸ್ಪಿರುಲಿನಾ ಇಸ್ ಎ ವೆರಿ ಕಾಂಬಿನೇಷನ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ನೀವು ಅದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಈವನ್ ಈಗ ಬೋನ್ಸ್ ಪ್ರಾಬ್ಲಮ್,
ಬೋನ್ಸಿಗೆ ಆಲ್ರೆಡಿ ನಾನು ಹೇಳಿದ್ದೀನಿ, RGGL ವಿತ್ ನಿಮ್ಗೆ ಸ್ಪಿರುಲಿನಾ ವಿತ್ ನಿಮ್ಗೆ ಹೆಲ್ದಿ ಬೋನ್ಸ್ ತಕೊಂಡು ನೀವು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಆ ಮುಂಗ ಇರ್ಬೋದು ಅಥವಾ ಲಿಗಮೆಂಟ್ ಇರ್ಬೋದು, ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ. ಸ್ಪೈನ್ ಅಂಡ್ ಸ್ಪಿರುಲಿನಾ, ಸೊ ಇದು ಸಹ RGGL ಕಾಂಬಿನೇಷನ್ ನಿಮ್ಗೆ ಹೈಯೆಸ್ಟ್ ವರ್ಕ್ ಆಗ್ತದೆ. ಈವನ್ ಜಾಯಿಂಟ್ಸ್, ಆರ್ಥ್ರೈಟಿಕ್ ಜಾಯಿಂಟ್ಸ್ ಇರ್ಬೋದು, ಜಾಯಿಂಟ್ಸ್ ಗೆ ನಿಮ್ಗೆ RG ವಿತ್, ತುಂಬಾ ಕಡೆ ಇದನ್ನ RGನೇ ಕೊಟ್ಟಿದ್ದಾರೆ, RG ಸ್ಪಿರುಲಿನಾ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಅದ್ರ ಹೆಲ್ದಿ ಬೋನ್ ಅಂತ ಮಿಕ್ಸ್ ಮಾಡ್ಕೊಳ್ಳಿ ಅಂತ. ಸೊ ಕಿಡ್ನಿ ಸ್ಟೋನ್ ಅಂತ ಕಾಣ್ತದೆ. ಈಗ ಕಿಡ್ನಿಯಲ್ಲಿ ಕೆಲವು ಟೈಮ್ ನಿಮ್ಗೆ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್, 6 mm, 8 mm, 12 mm, 18 mm ಅಂತ ಹೇಳ್ತಾರೆ. ಈ ಸ್ಟೋನ್ ಪ್ರಾಬ್ಲಮ್ಗೆ ಕೂಡ RGGL ಒಟ್ಟಿಗೆ ನಿಮ್ಗೆ ಕ್ವಾಡಿಸೆಪ್ ಇಸ್ ವೆರಿ ಗುಡ್. ಕ್ವಾಡಿಸೆಪ್ ನ ಕಾಂಬಿನೇಷನ್ ತಗೊಂಡು ಸರಿಯಾಗಿ ನಮ್ಮ DXNT ಅನ್ನು ಸರಿ ಕುಡಿರಿ. ಸೊ ಕಿಡ್ನಿ ಸ್ಟೋನ್ ಅನ್ನ ಅದು ಕರಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಲಯನ್ಸ್ ಮನೆ ಇಸ್ ವೆರಿ ಗುಡ್ ಫಾರ್ ಕನೆಕ್ಟಿವಿಟಿ ಅಂತ ಹೇಳ್ತಾರೆ. ಪುನಃ ಇಲ್ಲಿ ಕೊಟ್ಟಿದ್ದಾರೆ, ಯಾವುದೇ ಕನೆಕ್ಟಿವಿಟಿ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಮ ಅದನ್ನ ಸರಿ ಮಾಡ್ಲಿಕ್ಕೆ ನಿಮ್ಗೆ ಇದು ಹೆಲ್ಪ್ ಮಾಡ್ತದೆ. ಅದನ್ನ ಎನಿ ಕನೆಕ್ಟಿವಿಟಿ, ಸೊ ಬ್ರೈನ್ ಟು ನಿಮ್ಗೆ ಫೂಟ್ ವರೆಗೆ, ಸೊ ಎನಿ ಕನೆಕ್ಟಿವಿಟಿ ಪ್ರಾಬ್ಲಮ್ಗೆ ನಿಮ್ ಲಯನ್ಸ್ ಮನೆ ತುಂಬಾ ಹೆಲ್ಪ್ ಆಗ್ತದೆ. ಈವನ್ ನಿಮ್ಗೆ ಇಶ್ಯೂಸ್ ಪ್ರಾಬ್ಲಮ್ ಅಥವಾ ನಿಮ್ಗೆ ಏನಾದ್ರೂ ನಿಮ್ಗೆ ಸೆಕ್ಸುವಲಿ ಪ್ರಾಬ್ಲಮ್ ಇದ್ರೆ, ಸೊ ದಿಸ್ ಇಸ್ ಕ್ವಾಡಿಸೆಪ್ ಇಸ್ ವೆರಿ ಗುಡ್ ಫಾರ್ ದೆಮ್ ಅಂತ. ಸೊ ವೀಗನ್ ಫ್ರೆಂಡ್ಲಿ ಇದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ, ಮೇಡ್ ವಿತ್ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ನೋಡಿ, ನಾನ್ GMO, ಇದರಲ್ಲಿ ಯಾವುದೇ GMO ಇಲ್ಲ, ಗ್ಲೂಟನ್ ಫ್ರೀ ಇದೆ, ಕೀಟೋ ಫ್ರೆಂಡ್ಲಿ ಅಂತ ಹಾಕಿದ್ದಾರೆ, ವೀಗನ್ ಅಂತ, ವೆಜಿಟೇಬಲ್ ಅಂತ, ನೋ ಪ್ರಿಸರ್ವೇಟಿವ್. ಸೊ ಅದರಿಂದ ಪ್ರಾಡಕ್ಟ್ ವೈಸ್ ನಾನು ಹೇಳೋದು ದ ಬೆಸ್ಟ್ ಪ್ರಾಡಕ್ಟ್, ಅದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಈವನ್ ಇದರಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇದ್ದಾಗೆ ಕಾಣ್ತದೆ, ಈ ಬೆರಳು ನೋಡಿದಾಗ ತುಂಬಾ ಪೇಲ್ ಆಗಿದೆ, ಸುಕ್ಕುಗಟ್ಟಿದೆ. ಅದಕ್ಕೆಲ್ಲ ನೀವು GL, ಇಲ್ಲಿ ಮಾತ್ರ GL ಮೆನ್ಷನ್ ಮಾಡಿದ್ರೆ ವಿತ್ ಸ್ಪಿರುಲ್ನ ಕೊಟ್ಟು ಇದನ್ನ ಸರಿ ಮಾಡಬಹುದು. ಯಾಕಂದ್ರೆ ಇದು ಆಕ್ಸಿಜನ್ ಡಿಫಿಷಿಯನ್ಸಿಯಿಂದ ಇಂಥ ಪ್ರಾಬ್ಲಮ್ಗಳು ಬಂದ್ರೆ ಇದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಈವನ್ ಹೆಲ್ದಿ ಫ್ಯಾಮಿಲಿ, RGGL ಮಕ್ಕಳಿಗೆ, ದೊಡ್ಡವರಿಗೆ, ಚಿಕ್ಕವರಿಗೆ ಪ್ರತಿಯೊಬ್ರು ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಆಗ್ತದೆ. ಈವನ್ ಸ್ಪಿರುಲ್ನಾ ಫಾರ್ ಕಣ್ಣಿಗೆ ತುಂಬಾ ಒಳ್ಳೇದು. ಕಣ್ಣಿಗೆ ಪ್ರಾಬ್ಲಮ್ ಇದ್ರೆ, ಸೊ ಇಲ್ಲಿ ಟೆಸ್ಟಿಮೋನಿಯಲ್ ಕೊಟ್ಟಿದ್ದಾರೆ, ಅದನ್ನ ನೀವು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಯಾಕೆಂದ್ರೆ ಸ್ಪಿರುಲ್ನಾ ನಿಮ್ಗೆ ಸ್ಪಿರುಲ್ನಾ ಆದ್ರೆ ನಥಿಂಗ್ ಬ್ಲಡ್, ಸೊ ಅದನ್ನ ಸರಿ ಮಾಡ್ಲಿಕ್ಕೆ ಅಥವಾ ಕಣ್ಣಿಗೆ ಸಂಬಂಧಪಟ್ಟ ದೃಷ್ಟಿ ಸಂಬಂಧ ಪ್ರಾಬ್ಲಮ್ಗೆ ಇದು ವರ್ಕ್ ಆಗ್ತದೆ. ಆಂಟಿ ಏಜಿಂಗ್ ಅಂತ ಹೇಳಿದ್ದಾರೆ, ಆಂಟಿ ಏಜಿಂಗ್ ಅದರಿಂದ ಕ್ವಾಡಿಸೆಪ್ ಇದೆಯಲ್ಲ, ಇಟ್ ಇಸ್ ವೆರಿ ಗುಡ್ ಸ್ಕಿನ್ನಿಗೂ ಸಹ ಒಳ್ಳೇದು ಅಂತ. ಇಲ್ಲಿ ಸ್ಕಿನ್ ಕೊಟ್ಟಿದ್ದಾರೆ ನೋಡಿ, ಬಿಫೋರ್ ದ ಪೊಟೆನ್ಶಿಯಲ್ ಆಂಟಿ ಏಜಿಂಗ್ ಬೆನಿಫಿಟ್ಸ್ ಆಫ್ ಕ್ವಾಡಿಸೆಪ್ ನಿಮ್ಗೆ ಈ ದಿನ ರೆಗ್ಯುಲರ್ ಯೂಸ್ ಮಾಡ್ತಾ ಹೋದಾಗ ನೀವು ನಿಮ್ಮ ಕಣ್ಣಿರ್ಬೋದು ಅಥವಾ ಸ್ಕಿನ್ ಇರ್ಬೋದು, ಕೈ ಇರ್ಬೋದು, ಪ್ರತಿಯೊಂದು ನಿಮ್ಗೆ ಆಂಟಿ ಏಜಿಂಗ್ ಆಗಿ ಸುಕ್ಕುಗಳನ್ನೆಲ್ಲ ತೆಗಿಲಿಕ್ಕೆ ನಿಮ್ಗೆ ಕ್ವಾಡಿಸೆಪ್ ಹೆಲ್ಪ್ ಆಗ್ತದೆ ಅಂತ. ಸೊ ಮೈಂಡ್ ಅಂಡ್ ಅದರಲ್ಲಿ ನಾನು ಕೊಟ್ಟಿದ್ದೇನೆ, ಈಗ ಅದಕ್ಕೆ ಸಂಬಂಧಪಟ್ಟಿದ್ದು ಮೈಂಡ್ ಬ್ಲಾಕ್, ಅದನ್ನ ಏನಾದ್ರೂ ಕನೆಕ್ಟಿವಿಟಿ ಪ್ರಾಬ್ಲಮ್ ಇದ್ರೆ ನೀವು ಲಯನ್ಸ್ ಮನೆಯನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಹಾಗೇನೆ ಕ್ವಾಡಿಸೆಪ್ ವಿತ್ ಸ್ಟಾಮಿನಾಕ್ ಒಳ್ಳೇದು ನಿಮ್ಗೆ. ಸೊ ಅಲ್ಲಿ ನಿಮ್ಗೆ ತುಂಬಾ ಇದು ಹೆಲ್ಪ್ ಆಗ್ತದೆ. ಯಾರು ಡಿಸ್ಟರ್ಬೆನ್ಸ್? ಓಕೆ, ಮೈಂಡ್ಫುಲ್, ದಿಸ್ ಇಸ್ ಲಯನ್ಸ್ ಮನೆ, ಬ್ರೈನ್ಗೆ ಸಂಬಂಧಪಟ್ಟದಕ್ಕೆ ಒಳ್ಳೇದಾಗ್ತದೆ. ಇಗ್ನೈಟ್ ದ ಸ್ಪಾರ್ಕ್. ಸೊ ಈವನ್ ಲೇಡೀಸ್ಗೂ ಕೂಡ, ಕೆಲವರಿಗೆ ಸೆಕ್ಸುವಲಿ ತುಂಬಾ ವೀಕ್ ಇರ್ತಾರೆ, ಅಂತವರಿಗೂ ಕೂಡ ಇದನ್ನ ಹಸ್ಬೆಂಡ್ ವೈಫ್ ಬೋತ್ ತಗೊಂಡು ಕರೆಕ್ಟ್ ಮಾಡ್ಕೋಬಹುದು. ಕೆಲವರಿಗೆ ಅವರಿಗೆ ಅದರ ಬಗ್ಗೆ ಐಡಿಯಾಸ್ ಇರೋದಿಲ್ಲ, ಅದರ ಬಗ್ಗೆ ನಾಲೆಡ್ಜ್ ತುಂಬಾ ಕಮ್ಮಿ ಇರ್ತದೆ. ಸೊ ಅದರಿಂದ ನೀವು ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್ ದೆಮ್, ಅವರಿಗೆ ಹೆಲ್ಪ್ ಆಗ್ತದೆ. ಈವನ್ ದಿಸ್ ಫಾರ್ ಪುನಃ ಯೂಟ್ರೆಸ್ಸಿಗೂ ಸಹ ಓವರಿಯನ್ ಪ್ರಾಬ್ಲಮ್ ಇದ್ರೆ ನೀವು ಕ್ವಾಡಿಸೆಪ್ ಅನ್ನ ಕೊಡ್ಬೋದು, ಅವರಿಗೂ ಸಹ ತುಂಬಾ ಹೆಲ್ಪ್ ಆಗ್ತದೆ. ಇವನ್ ಪಿಟ್ಯೂಟರಿ ಗ್ರಂಥಿಗೆ ಒಳ್ಳೇದು, ಹೈಪೋಥಾಲಮಸ್ಗೆ ಅಂಡ್ ಬ್ರೈನಿಗೆ ಕನೆಕ್ಟಿವಿಟಿಗೆ ಸಹ ನೀವು ಇವನ್ ಯು ಕ್ಯಾನ್ ಗಿವ್ ಕ್ವಾಡಿಸೆಪ್ ಕೊಟ್ಟು ಕರೆಕ್ಟ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಪುನಃ ನಿಮ್ಗೆ RG ಮೈನ್ ಎಲ್ಲಿ ವರ್ಕ್ ಆಗ್ತದೆ ಅಂತ, ಯಾವುದಕ್ಕೆಲ್ಲ ಮೈನ್ ವರ್ಕ್ ಆಗ್ತದೆ ಅಂತ. ಸೊ ಬ್ರೈನಿಗೆ ಕೊಡ್ಬೋದು. ಈ ಕಡೆ ಬಂದ್ರೆ ನಿಮ್ಗೆ ದೊಡ್ಡ ಕರಳು, ಸಣ್ಣ ಕರಳು ಇರ್ಬೋದು, ಅಥವಾ ನಿಮ್ಗೆ ಈವನ್ ನಿಮ್ಮ ಥೈರಾಯ್ಡ್ ಇರ್ಬೋದು, ಹಾಗೇನೆ ಕಿಡ್ನಿ ಇರ್ಬೋದು, ಅಥವಾ ನಿಮ್ಗೆ ಲಂಗ್ಸ್ ಇರ್ಬೋದು, ಅಥವಾ ಇನ್ನು ಗ್ಲ್ಯಾಂಡ್ಸ್, ಕೆಲವು ಗ್ಲ್ಯಾಂಡ್ಸ್ ಇರ್ಬೋದು, ಯೂಟ್ರಸ್ ಇರ್ಬೋದು, ಸ್ಕಿನ್ ಪ್ರತಿಯೊಂದಕ್ಕೂ ಯು ಕ್ಯಾನ್ ದಿಸ್ RG ಡೆಫಿನೆಟ್ಲಿ GL ನಿಮ್ಗೆ ಕೆಲಸ ಮಾಡ್ತದೆ. ಸೊ ಇಲ್ಲಿಯೂ ಕೂಡ ನಿಮ್ಗೆ ಟಿಶ್ಯೂಸ್ ಇರ್ಬೋದು, ಆರ್ಗನ್, ನಾವು ಯಾವಾಗಲೂ ಹೇಳ್ತೀವಿ ಟಿಶ್ಯೂಸು, ಆರ್ಗನ್ ಇರ್ಬೋದು, ಸಿಸ್ಟಮ್ ಇರ್ಬೋದು, ಅಥವಾ ಬಾಡಿ ಇರ್ಬೋದು, ಪ್ರತಿಯೊಂದಕ್ಕೂ. ಯಾಕೆಂದ್ರೆ ಇದು ಈ ಸ್ಲೈಡ್ ಇದು ಯಾಕೆ ಬರೀ RG ಹಾಕಿದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಫಾರಿನ್ ಕಂಟ್ರಿಯಲ್ಲಿ ನಿಮ್ಗೆ RG ಮತ್ತೆ GL ಸಪರೇಟ್ ಇರೋದಿಲ್ಲ, RGGL ಒಳಗೆ ಮಿಕ್ಸ್ ಇರ್ತದೆ, ಅದಕ್ಕೋಸ್ಕರ RG ಅಂತಾನೆ ಹಾಕಿರ್ತಾರೆ. ಸೊ ಇಲ್ಲಿ ನೀವು RGGL ಅನ್ನ ಕೊಡಬೇಕಾಗ್ತದೆ. ಎಸ್ಪೆಷಲಿ ಇಲ್ಲಿ ಹೈಯೆಸ್ಟ್ ಲೇಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಲೇಡೀಸ್ಗೆ ಯಾವುದೇ ನಿಮ್ಗೆ ಸಮಸ್ಯೆ ಇರ್ಬೋದು,
ಅವ್ನು ಈಗ ಅವ್ರಿಗೆ ಜಸ್ಟ್ ನೋಡ್ತಾರೆ, ಎನಿ ಸಮಸ್ಯೆ ಇದ್ರೆ ನೀವು ಅವರಿಗೆ RG ಮತ್ತೆ ಕ್ವಾಡಿಸಪ್ಪನ್ನ ಕೊಡಿ ಅಂತ ಹೇಳ್ತಾರೆ. ಸೊ ಇಟ್ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಈವನ್ ನಿಮ್ಗೆ ಏನಾದ್ರೂ ಟ್ಯೂಮರ್ ಆಗಿದ್ರು ಕೂಡ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗಿದ್ರು ಕೂಡ ಅದು ಸರಿ ಮಾಡ್ತದೆ ಅಂತ. ಅದು ಫೈಬ್ರಾಯ್ಡ್ಸ್ ಅಂತಾರೆ ಸರ್ ಅದನ್ನ. ಫೈಬ್ರಾಯ್ಡ್ಸ್ ಮೇಲೆ ಹೈಯೆಸ್ಟ್ ಈಗ ಲೇಡೀಸಿಗೆ ಆ ಫೈಬ್ರಾಯ್ಡ್ ಪ್ರಾಬ್ಲಮ್ ಜಾಸ್ತಿ ಇರ್ತದೆ, ಅದನ್ನ ಸರಿ ಮಾಡ್ಲಿಕ್ಕೆ ನಿಮ್ಗೆ ಈ ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಆಗ್ತದೆ. ಓವರ್ ಆಲ್ ಹೆಡೇಕು, ಟೆನ್ಷನ್ನು, ಏನೋ ಉರಿ ಊತ ಅಥವಾ ಏನ್ ಹೇಳ್ತಾರೆ ಇನ್ಫ್ಲಮೇಷನ್ ಇದ್ರೂ ಕೂಡ ನೀವು ಈ ಪ್ರಾಡಕ್ಟ್ ಸೊ ಕಾಫಿ ವಿತ್ RG ಮತ್ತೆ ಮೊರಂಜಿ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ದಾರೆ. ಜಾಸ್ತಿ ಲೇಡೀಸ್ ಮೇಲೆ ಇದನ್ನ ಕವರ್ ಮಾಡಿದ್ದಾರೆ. ಲೇಡೀಸ್ ಪ್ರಾಬ್ಲಮ್ಗೆ ಈ ಪ್ರಾಡಕ್ಟ್ ನಿಮ್ಗೆ ಕಾಂಬಿನೇಷನ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಸೊ ಕರೆಕ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಓವರ್ ಆಲ್ ನಿಮ್ಗೆ ಪ್ರೆಸೆಂಟೇಶನ್ ಮುಗಿದಿದೆ. ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನೀವು ಕೇಳ್ಬಹುದು. ಸೊ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೇಳ್ಬಹುದು. ಸೊ ಈಗ ಪ್ರೆಸೆಂಟೇಶನ್ ಬಹಳ ಚೆನ್ನಾಗಿತ್ತು ಸರ್. ಇದು ನಿಮ್ಗೆ ಎಲ್ಲೂ ಸಿಗಲ್ಲ ಸರ್ ಆಕ್ಚುಲಿ ಇದನ್ನ. ಇದೆಲ್ಲ ಫಾರಿನ್ ಸೈಟ್, ಇದೆಲ್ಲ ಇಲ್ಲಿದ್ದು ಅಲ್ಲ ಆಕ್ಚುಲಿ. ಆಮೇಲೆ ಇದು ಒಂಥರ ಬಹಳ ಉಪಯುಕ್ತ ಮಾಹಿತಿ ಸರ್. ಯಾಕಂದ್ರೆ ನಮ್ಗೆ ಕೊಡ್ಬೇಕಾದ್ರೆ ನಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ ಯಾವ್ದು ಕಾಂಬಿನೇಷನ್ ಕೊಡ್ಬೇಕು ಅಂತ ಗೊತ್ತಿರುತ್ತೆ ಒಂದೊಂದಾಗಿ ಅಂದ್ಬಿಟ್ಟು. ಬಟ್ ಕಾಂಬಿನೇಷನ್ ಬಹಳ ಹೆಲ್ಪ್ ಆಗುತ್ತೆ ಸರ್ ನಮ್ಗೆ. ಅದೇ ಕರೆಕ್ಟ್ ಈಸಿ ಆಗ್ಬಿಡ್ತದೆ. ಅಂದ್ರೆ ಕನ್ಫ್ಯೂಸ್ ಆಗೋದಿಲ್ಲ ನೋಡಿ, ಎಷ್ಟು ಯಾರಿಗೆ ಕೊಡ್ಬೇಕು ಅಂತ ಕೆಲವು ಟೈಮ್ ನಮ್ಗೆ ಕನ್ಫ್ಯೂಷನ್ ಇರ್ತದೆ. ಸೊ ಅದಕ್ಕೆ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಡೆಫಿನೆಟ್ಲಿ ಕರೆಕ್ಟ್ ಹೇಳಿದ್ರೆ. ಇದು ರೆಕಾರ್ಡಿಂಗ್ ನ ಶೇರ್ ಮಾಡಿ ಸರ್, ಯಾಕಂದ್ರೆ ಅವಾಗ ನೋಡ್ತಾ ಇರ್ಬೇಕು ಸರ್ ಇದನ್ನ. ಓಕೆ ಸರಿ ನಾನು ಶೇರ್ ಮಾಡ್ತೀನಿ. ಓಕೆ. ಸೊ ಯಾರಿಗಾದ್ರೂ ಡೌಟ್ ಇದ್ರೆ ಎನಿ ಡೌಟ್ ಅಥವಾ ನಾನು ಹೇಳಿದ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಪುನಃ ಕೇಳ್ಬೋದು ಅಥವಾ ನಿಮ್ಮ ಅಪ್ಲೈನ್ ಅಥವಾ ಕಂಪನಿ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಈಗ ನಿಮ್ಗೆ ಅಂತ ಹೇಳಿದ್ರೆ ಕುಪ್ಪಳ್ಳಿ ಕ್ಯಾಂಪ್ಗೆ ಈಗ ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ. ಆಲ್ರೆಡಿ 30 ಜನ ಆಲ್ರೆಡಿ ಬುಕ್ ಆಗಿದ್ದಾರೆ ಅಂತ. ಇನ್ನು ನಿಮ್ಗೆ ಕೆಲವೇ ಸೀಟ್ಗಳು ಉಳಿದಿದೆ. ಕುಪ್ಪಳ್ಳಿ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ನಮ್ಮ ಕುವೆಂಪು ಅವರ ಮನೆ ನೋಡ್ಬೋದು ನೀವು. ಕುವೆಂಪು ಅವರನ್ನ ಅಲ್ಲಿಯ ಆ ಸೀನರಿಯನ್ನ ನೋಡ್ಬೋದು. ಅದನ್ನ ನೋಡಿ ಅವರು ಅಷ್ಟು ಏನು ಕವನಗಳನ್ನ ಬರೆದಿದ್ದಾರೆ. ಸೊ ನೀವು ಕೂಡ ಅದನ್ನ ಎಂಜಾಯ್ ಮಾಡ್ಬೋದು. ತುಂಬಾ ಕೂಲ್ ಪ್ಲೇಸ್, ಅದು ತುಂಬಾ ಕೂಲ್ ಆಗಿರ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ನೀವು ಅದನ್ನ ಅಟೆಂಡ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಈಗ 14 ಮತ್ತೆ 15ನೇ ತಾರೀಕು 14ನೇ ತಾರೀಕು ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ತದೆ. ಬೆಂಗಳೂರಿನವರಿಗೆ ಕುಪ್ಪಳ್ಳಿಗೆ ಡೈರೆಕ್ಟ್ ಬಸ್ ಇದೆ ಅಂತ ಹೇಳ್ತಾರೆ. ನೀವು ಬುಕ್ ಮಾಡಿ ಡೈರೆಕ್ಟ್ ಬೆಳಿಗ್ಗೆ ಬಂದ್ಬೋದು. 6 ಗಂಟೆಗೆ ಬಂದ್ರೆ ನೀವು ಫ್ರೆಶ್ ಅಪ್ ಆಗ್ಬೋದು, ಏನೂ ತೊಂದರೆ ಇಲ್ಲ. ಅಥವಾ ನಿಮ್ಗೆ ಏನಾದ್ರೂ ಇನ್ಕನ್ವೀನಿಯಂಟ್ ಇದ್ರೆ ಮೊದಲಿನ ದಿವಸನೇ ಬರುವುದಾದ್ರೆ ನೀವು ಕಂಪನಿಗೆ ತಿಳಿಸಿದ್ರೆ ಅವ್ರು ನಿಮ್ಗೆ ಅಲ್ಲಿ ಸ್ಟೇಯಿಂಗ್ ಅರೇಂಜ್ಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಯೂಸ್ ಮಾಡ್ಕೊಳ್ಳಿ ಬೆನಿಫಿಟ್ ಅನ್ನ. ಯಾಕಂದ್ರೆ ನಾವು ಇದೆಲ್ಲ ಓನ್ಲಿ ಫಾರ್ ವೀಕೆಂಡ್ ಸೆಮಿನಾರ್ ಮಾಡೋದು ಓನ್ಲಿ ಕಮಿಟೆಡ್ ಲೀಡರ್ಸಿಗೆ ಮಾತ್ರ. ಸೊ ನೀವು ಒಂದು ಟೂರ್ ಅಂತ ಇಟ್ಕೊಳ್ಳಿ 14 ಮತ್ತೆ 15 ಕುಪ್ಪಳ್ಳಿಗೆ. ಓಕೆ. ಏನಾದ್ರೂ ಕೇಳುದಿದ್ರೆ ನೀವು ಕೇಳ್ಬೋದು ಅದ್ರ ಬಗ್ಗೆ. ಎನಿಥಿಂಗ್ಸ್ ಏನು ಇಲ್ಲ ಅಂತ ಹೇಳಿದ್ರೆ ನಾವು ಇವತ್ತಿನ ಪ್ರೋಗ್ರಾಮ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ.